ಹಲೋ ಫ್ರೆಂಡ್ಸ್, ಕನ್ನಡ ಬುಕ್ಸ್ ನಾಲೆಜ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಇವತ್ತು ನಾವು ಡಾಕ್ಟರ್ ಜೋಸೆಫ್ ಮರ್ಫಿ ಅವರು ಬರೆದ ಒಂದು ಪುಸ್ತಕದ ಬಗ್ಗೆ ಮಾತನಾಡಲಿದ್ದೇವೆ. ಈ ಪುಸ್ತಕವು ಕೋಟ್ಯಾಂತರ ಜನರ ಜೀವನದಲ್ಲಿ ಪವಾಡಗಳನ್ನೇ ಮಾಡಿದೆ ಮತ್ತು ಅವರ ಜೀವನವನ್ನೇ ಸಂಪೂರ್ಣವಾಗಿ ಬದಲಾಯಿಸಿದೆ. ಹೌದು, ನಾವು ಮಾತನಾಡುತ್ತಿರುವುದು ದ ಪವರ್ ಆಫ್ ಯುವರ್ ಸಬ್ ಕಾನ್ಷಿಯಸ್ ಮೈಂಡ್ ಬಗ್ಗೆ. ಈ ಪುಸ್ತಕವನ್ನು ದಯವಿಟ್ಟು ಹಗುರವಾಗಿ ತೆಗೆದುಕೊಳ್ಳಬೇಡಿ. ಇದನ್ನು ಕೇವಲ ಓದಿ ಸುಮ್ಮನಾಗುವ ತಪ್ಪನ್ನು ಮಾಡಬೇಡಿ. ಸುಪ್ತ ಮನಸ್ಸಿನ ಬಗ್ಗೆ ಬರೆದ ಅತ್ಯುತ್ತಮ ಪುಸ್ತಕ ಇದಾಗಿದೆ. ಡಾಕ್ಟರ್ ಜೋಸೆಫ್ ಮರ್ಫಿಯವರು ತಮ್ಮ ಸಮಯದ ಹೆಚ್ಚಿನ ಭಾಗವನ್ನು ಪೂರ್ವದ ದೇಶಗಳ ಧರ್ಮಗಳನ್ನು ಅಧ್ಯಯನ ಮಾಡುವುದರಲ್ಲಿ ಕಳೆದರು. ತಮ್ಮ ಸಂಶೋಧನೆಗೆ ಸಂಬಂಧಿಸಿದಂತೆ ಅವರು ಭಾರತದಲ್ಲಿಯೂ ಕೂಡ ಅನೇಕ ವರ್ಷಗಳ ಕಾಲ ವಾಸವಿದ್ದರು. ಪ್ರಪಂಚದ ಎಲ್ಲಾ ಪ್ರಮುಖ ಧರ್ಮಗಳನ್ನು ಅಧ್ಯಯನ ಮಾಡಿದ ನಂತರ ಅವರಿಗೆ ಒಂದು ಬಲವಾದ ನಂಬಿಕೆ ಉಂಟಾಯಿತು. ಅದೇನೆಂದರೆ, ಈ ಇಡೀ ಸೃಷ್ಟಿಯಲ್ಲಿ ಒಂದು ಬೃಹತ್ ಶಕ್ತಿ ಇದೆ ಮತ್ತು ಆ ಶಕ್ತಿಯು ನಮ್ಮೆಲ್ಲರ ಒಳಗಡೆಯೇ ಇದೆ. ಡಾಕ್ಟರ್ ಮರ್ಫಿ ಅದಕ್ಕೆ ಸುಪ್ತ ಮನಸ್ಸಿನ ಶಕ್ತಿ ಎಂದು ಹೆಸರಿಟ್ಟರು. ಅಂದರೆ ದ ಪವರ್ ಆಫ್ ಯುವರ್ ಸಬ್ ಕಾನ್ಷಿಯಸ್ ಮೈಂಡ್. ಈ ಶಕ್ತಿಯ ಬಗ್ಗೆ ನಾವು ಈ ವಿಡಿಯೋದಲ್ಲಿ ವಿವರವಾಗಿ ಅರ್ಥ ಮಾಡಿಕೊಳ್ಳಲಿದ್ದೇವೆ. ಯಾವಾಗ ನೀವು ನಿಮ್ಮ ಸುಪ್ತ ಮನಸ್ಸಿನ ಮಾಂತ್ರಿಕ ಶಕ್ತಿಯನ್ನು ಬಳಸುವುದನ್ನು ಕಲಿಯುತ್ತೀರೋ, ಆಗ ನಿಮ್ಮ ಜೀವನದಲ್ಲಿ ಪವಾಡಗಳು ನಡೆಯಲು ಪ್ರಾರಂಭವಾಗುತ್ತವೆ. ನೀವು ಸಾಧಿಸಲು ಬಯಸುವ ಪ್ರತಿಯೊಂದನ್ನು ನೀವು ಸಾಧಿಸುತ್ತೀರಿ. ನೀವು ತಲುಪಲು ಬಯಸುವ ಪ್ರತಿಯೊಂದು ಗುರಿಯನ್ನು ತಲುಪುತ್ತೀರಿ. ನೀವು ಕಲ್ಪನೆ ಕೂಡ ಮಾಡಿಕೊಳ್ಳಲಾಗದಷ್ಟು ಹಣವನ್ನು ಗಳಿಸಲು ನಿಮಗೆ ಸಾಧ್ಯವಾಗುತ್ತದೆ. ಈ ಪುಸ್ತಕದಲ್ಲಿ ಒಟ್ಟು 20 ಅಧ್ಯಾಯಗಳಿವೆ. ಇವು ನಮ್ಮನ್ನು ಯಶಸ್ಸಿನ ಏಣಿಯ ಮೇಲೆ ಕರೆದೊಯ್ಯಬಲ್ಲವು. ಇದರ ಮೂಲಕ ನಮಗೆ ಬೇಕಾದ ಎಲ್ಲವನ್ನೂ ನಾವು ಸಾಧಿಸಬಹುದು. ನೀವು ಈ ಪೂರ್ತಿ ವಿಡಿಯೋವನ್ನು ಗಮನವಿಟ್ಟು ನೋಡಿ ಅರ್ಥ ಮಾಡಿಕೊಂಡರೆ ಮತ್ತು ಅದನ್ನು ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಂಡರೆ, ಜೀವನದಲ್ಲಿ ಯಶಸ್ವಿಯಾಗುವುದರಿಂದ ನಿಮ್ಮನ್ನು ಯಾರೂ ತಡೆಯಲು ಸಾಧ್ಯವಿಲ್ಲ ಎಂದು ನಾನು ನಿಮಗೆ ಭರವಸೆ ನೀಡಬಲ್ಲೆ. ನೀವು ಕಲ್ಪನೆ ಕೂಡ ಮಾಡಿಕೊಳ್ಳದ ಎತ್ತರವನ್ನು ನೀವು ಮುಟ್ಟಬಲ್ಲಿರಿ. ಹಾಗಾಗಿ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಮತ್ತು ಒಂದೇ ಒಂದು ಪಾಯಿಂಟನ್ನು ಕೂಡ ಮಿಸ್ ಮಾಡಬೇಡಿ. ಬನ್ನಿ, ಅಧ್ಯಾಯ 1 ಪ್ರಾರಂಭಿಸೋಣ. ನಿಮ್ಮೊಳಗೆ ಒಂದು ದೊಡ್ಡ ನಿಧಿ ಅಡಗಿದೆ. ನಿಮಗೆ ಗೊತ್ತಾ, ಕಾಂತೀಯ ಶಕ್ತಿ ಇರುವ, ಅಂದರೆ ಮ್ಯಾಗ್ನೆಟ್ ಇರುವ ಕಬ್ಬಿಣದ ತುಂಡು ತನ್ನ ಸ್ವಂತ ತೂಕಕ್ಕಿಂತ 12 ಪಟ್ಟು ಹೆಚ್ಚು ಭಾರವನ್ನು ಸುಲಭವಾಗಿ ಎತ್ತಬಲ್ಲದು. ಆದರೆ ಅದೇ ಕಬ್ಬಿಣದಿಂದ ನೀವು ಮ್ಯಾಗ್ನೆಟ್ ಅನ್ನು ತೆಗೆದುಹಾಕಿದರೆ ಅದಕ್ಕೆ ಒಂದು ಸಣ್ಣ ಕಡ್ಡಿಯನ್ನು ಕೂಡ ಎತ್ತಲಾಗುವುದಿಲ್ಲ. ಅದೇ ರೀತಿ ಪ್ರಪಂಚದಲ್ಲಿ 2 ತರಹದ ಜನರಿದ್ದಾರೆ. ಒಬ್ಬರು ಕಾಂತೀಯ ಶಕ್ತಿ ಇರುವವರು. ಇವರು ನಂಬಿಕೆ ಮತ್ತು ವಿಶ್ವಾಸದಿಂದ ತುಂಬಿರುತ್ತಾರೆ. ಅವರಿಗೆ ತಾವು ಗೆಲ್ಲುತ್ತೇವೆ ಮತ್ತು ಯಶಸ್ವಿಯಾಗುತ್ತೇವೆ ಎಂಬುದು ಗೊತ್ತಿರುತ್ತದೆ. ಇನ್ನೊಬ್ಬರು ಕಾಂತೀಯ ಶಕ್ತಿ ಇಲ್ಲದವರು. ಇವರು ಯಾವಾಗಲೂ ಹೆದರುತ್ತಿರುತ್ತಾರೆ, ಭಯದಲ್ಲೇ ಉಳಿಯುತ್ತಾರೆ. ಅವರಿಗೆ ಪ್ರತಿಯೊಂದರ ಮೇಲೂ ಅನುಮಾನವಿರುತ್ತದೆ. ಇಂತಹ ಜನರು ಜೀವನದಲ್ಲಿ ಮುಂದೆ ಹೋಗಲು ಸಾಧ್ಯವಾಗುವುದಿಲ್ಲ. ನೀವು ಕೂಡ ಮ್ಯಾಗ್ನೆಟ್ ತರಹದ ವ್ಯಕ್ತಿಯಾಗಬಹುದು. ಅದಕ್ಕೆ ನೀವು ಇತಿಹಾಸದ ಅತಿದೊಡ್ಡ ರಹಸ್ಯವಾದ ಸುಪ್ತ ಮನಸ್ಸಿನ ಶಕ್ತಿಯನ್ನು ಅರ್ಥಮಾಡಿಕೊಳ್ಳಬೇಕು ಮತ್ತು ಅದನ್ನು ಅಳವಡಿಸಿಕೊಳ್ಳಲು ಪ್ರಾರಂಭಿಸಬೇಕು. ಈಗ ನಾವು ಸುಪ್ತ ಮನಸ್ಸು ಅಂದರೇನು ಎಂದು ಅರ್ಥಮಾಡಿಕೊಳ್ಳೋಣ. ನಿಮ್ಮ ಮೆದುಳು ವಾಸ್ತವವಾಗಿ ಒಂದೇ ಆಗಿದ್ದರೂ ಅದಕ್ಕೆ 2 ವಿಭಿನ್ನ ಭಾಗಗಳಿವೆ. ಇವೆರಡರ ಲಕ್ಷಣಗಳು ಬೇರೆ ಬೇರೆಯಾಗಿವೆ. ಒಂದು ಗೆರೆ ಈ 2 ಭಾಗಗಳನ್ನು ಬೇರ್ಪಡಿಸುತ್ತದೆ. ಇವೆರಡರ ಕಾರ್ಯಗಳು ಮೂಲಭೂತವಾಗಿ ಒಂದಕ್ಕೊಂದು ಭಿನ್ನವಾಗಿವೆ. ಪ್ರತಿಯೊಂದು ಭಾಗಕ್ಕೂ ಬೇರೆ ಬೇರೆ ಶಕ್ತಿಗಳು ಮತ್ತು ಗುಣಗಳು ಸಿಕ್ಕಿವೆ. ಒಂದು ಜಾಗೃತ ಮನಸ್ಸು, ಕಾನ್ಷಿಯಸ್ ಮೈಂಡ್, ಮತ್ತು ಇನ್ನೊಂದು ಸುಪ್ತ ಮನಸ್ಸು, ಸಬ್ಕಾನ್ಷಿಯಸ್ ಮೈಂಡ್. ಮೇಲ್ಮೈಯಲ್ಲಿ ಯಾವುದು ಕಾಣಿಸುತ್ತದೆಯೋ, ಅಂದರೆ ನೀವು ಹೇಗೆ ಕಾಣಿಸಿಕೊಳ್ಳುತ್ತೀರೋ, ಅದು ಜಾಗೃತ ಮನಸ್ಸು. ಮತ್ತು ನಿಮ್ಮ ಒಳಗೆ ಇರುವ ಮನಸ್ಸು, ಯಾವುದು ಕಾಣಿಸುವುದಿಲ್ಲವೋ, ಅದೇ ಸುಪ್ತ ಮನಸ್ಸು. ಜಾಗೃತ ಮನಸ್ಸು ಮತ್ತು ಸುಪ್ತ ಮನಸ್ಸು ಹೇಗೆ ಒಂದಕ್ಕೊಂದು ಸಂಪರ್ಕ ಹೊಂದಿವೆ ಎಂಬುದನ್ನು ಒಂದು ಕಥೆಯ ಮೂಲಕ ಅರ್ಥಮಾಡಿಕೊಳ್ಳೋಣ. ಒಮ್ಮೆ ಮಹಾನ್ ಒಪೇರಾ ಗಾಯಕ ಎನ್ರಿಕೋ ಕರೂಸೋ ತಮ್ಮ ವೃತ್ತಿಜೀವನದ ಆರಂಭದಲ್ಲಿ ಸ್ಟೇಜ್ ಮೇಲೆ ಹೋಗಲು ತಮ್ಮ ಗಂಟಲಿನ ಭಯದಿಂದ ಹೆದರುತ್ತಿದ್ದರು. ಅವರ ಸ್ನಾಯುಗಳು ಮರಗಟ್ಟಿದವು. ಅವರ ಮುಖ ಬೆವರಿನಿಂದ ತೊಯ್ದು ಹೋಯಿತು. ಅವರು ಅವಮಾನ ಮತ್ತು ಆತಂಕದಿಂದ ಸ್ಟೇಜ್ನ ಹಿಂಭಾಗಕ್ಕೆ ಹೋದರು. ಕೆಲವೇ ಕ್ಷಣಗಳಲ್ಲಿ ಅವರು ಸಾವಿರಾರು ಜನರ ಮುಂದೆ ಪ್ರದರ್ಶನ ನೀಡಬೇಕಿತ್ತು. ಆದರೆ ಜನರನ್ನು ನೋಡಿದ ನಂತರ ಭಯದ ಭಾವನೆ ಅವರನ್ನು ಆವರಿಸಿತು. ಅವರು ನಡುಗುತ್ತಾ ಹೇಳಿದರು, ನನ್ನಿಂದ ಹಾಡಲು ಆಗುವುದಿಲ್ಲ, ಎಲ್ಲರೂ ನನ್ನನ್ನು ನೋಡಿ ನಗುತ್ತಾರೆ. ಅವರು ತಮ್ಮ ಡ್ರೆಸ್ಸಿಂಗ್ ರೂಮ್ಗೆ ಹೋಗಲು ತಿರುಗಿದರು. ಆಗ ಇದ್ದಕ್ಕಿದ್ದಂತೆ ಅವರು ನಿಂತರು ಮತ್ತು ಜೋರಾಗಿ ಕೂಗಿದರು, ಓಡಿ ಹೋಗು ಭಯವೇ, ನೀನು ಇಲ್ಲಿಂದ ಓಡಿ ಹೋಗಲೇಬೇಕು. ಅವರು ಮತ್ತೆ ಸ್ಟೇಜ್ ಮೇಲೆ ಹೋಗಿ ಎದೆಯುಬ್ಬಿಸಿ ನಿಂತರು. ಯಾವಾಗ ನಿಮ್ಮ ಜಾಗೃತ ಮನಸ್ಸು ಭಯ, ಆತಂಕ ಮತ್ತು ಒತ್ತಡದಿಂದ ತುಂಬಿರುತ್ತದೆಯೋ, ಆಗ ನಕಾರಾತ್ಮಕ ಭಾವನೆಗಳು ನಿಮ್ಮ ಸುಪ್ತ ಮನಸ್ಸಿನಲ್ಲಿ ಹರಿಯಲು ಪ್ರಾರಂಭಿಸುತ್ತವೆ. ಈ ನಕಾರಾತ್ಮಕ ಭಾವನೆಗಳು ಜಾಗೃತ ಮನಸ್ಸನ್ನು ಭಯ, ಆತಂಕ ಮತ್ತು ಹತಾಶೆಯಿಂದ ತುಂಬಿಸುತ್ತವೆ. ನಿಮಗೂ ಹೀಗೆ ಸಂಭವಿಸಿದಾಗ ಎನ್ರಿಕೋ ಕರುಸು ಅವರಂತೆ
ನೀವು ಕೂಡ ನಿಮ್ಮ ಜಾಗೃತ ಮನಸ್ಸಿನ ನಕಾರಾತ್ಮಕ ಆಲೋಚನೆಗಳ ವಿರುದ್ಧ ಪೂರ್ಣ ಧೈರ್ಯ ಮತ್ತು ಆತ್ಮವಿಶ್ವಾಸದಿಂದ ದೃಢವಾಗಿ ನಿಲ್ಲಿ. ನಿಮ್ಮ ಮನಸ್ಸಿನಲ್ಲಿ ಹೀಗೆ ಹೇಳಿ: ನಾನು ಸಂಪೂರ್ಣ ನಿಯಂತ್ರಣದಲ್ಲಿದ್ದೇನೆ, ನಾನು ಈ ಕೆಲಸವನ್ನು ಸುಲಭವಾಗಿ ಮಾಡಬಲ್ಲೆ. ನೀವು ಜಾಗೃತ ಮನಸ್ಸಿಗೆ ಈ ರೀತಿಯ ಆದೇಶಗಳನ್ನು ನೀಡಿದಾಗ ನಿಮ್ಮ ಸುಪ್ತ ಮನಸ್ಸು ಶಾಂತಿ ಮತ್ತು ಸಾಮರಸ್ಯದಿಂದ ತುಂಬುತ್ತದೆ. ನಿಮ್ಮೊಳಗೆ ಉತ್ಸಾಹ ಮತ್ತು ಶಕ್ತಿ ಬರುತ್ತದೆ. ನೀವು ಊಹಿಸಿಕೊಳ್ಳಲು ಆಗದಂಥ ಫಲಿತಾಂಶಗಳನ್ನು ನೀವು ಪಡೆಯುತ್ತೀರಿ. ನಿಮ್ಮ ಮೆದುಳು ಒಂದು ತೋಟ ಎಂದು ಅಂದುಕೊಳ್ಳಿ ಮತ್ತು ನೀವು ಆ ತೋಟದ ಮಾಲೀಕರು. ಈಗ ನಿಮ್ಮ ತೋಟದಲ್ಲಿ ಯಾವ ಬೆಳೆ ಬೆಳೆಯುತ್ತದೆ? ಸ್ಪಷ್ಟವಾಗಿ ಹೇಳಬೇಕೆಂದರೆ, ನೀವು ಯಾವ ಬೀಜಗಳನ್ನು ಬಿತ್ತುತ್ತೀರೋ ಆ ಬೆಳೆ ಮಾತ್ರ ನಿಮ್ಮ ತೋಟದಲ್ಲಿ ಬೆಳೆಯುತ್ತದೆ. ಅದೇ ರೀತಿ ನಾವು ದಿನವಿಡೀ ನಮ್ಮ ಆಲೋಚನೆಗಳ ಬೀಜಗಳನ್ನು ನಮ್ಮ ಮನಸ್ಸಿನ ತೋಟದಲ್ಲಿ ಬಿತ್ತುತ್ತೇವೆ. ಈಗ ಈ ಆಲೋಚನೆಗಳ ಬೀಜಗಳು ಎಲ್ಲಿಂದ ಬರುತ್ತವೆ? ಅವು ನಮ್ಮ ಅಭ್ಯಾಸಗಳಿಂದ ಹುಟ್ಟುತ್ತವೆ. ನೀವು ಮುಳ್ಳುಗಳನ್ನು ಬಿತ್ತಿದರೆ ನಿಮಗೆ ದ್ರಾಕ್ಷಿ ಸಿಗುತ್ತದೆಯೇ? ನೀವು ಮುಳ್ಳಿನ ಪೊದೆಗಳನ್ನು ಬಿತ್ತಿದರೆ ನಿಮಗೆ ಅಂಜೂರದ ಹಣ್ಣಿನ ಬೆಳೆ ಸಿಗುತ್ತದೆಯೇ? ನೀವು ನಿಮ್ಮ ಮನಸ್ಸಿನಲ್ಲಿ ಎಂತಹ ಆಲೋಚನೆಗಳನ್ನು ಬಿತ್ತುತ್ತೀರೋ ಅಂತಹದ್ದೇ ಫಲಿತಾಂಶಗಳನ್ನು ಪಡೆಯುತ್ತೀರಿ. ಈಗ ಪ್ರಶ್ನೆ ಏನೆಂದರೆ, ಜಾಗೃತ ಮನಸ್ಸಿನಲ್ಲಿ ನಾವು ಯಾಕೆ ಒಳ್ಳೆಯ ಆಲೋಚನೆಗಳನ್ನೇ ಮಾಡಬೇಕು? ಅದಕ್ಕೆ ಉತ್ತರ ಏನೆಂದರೆ, ಸುಪ್ತ ಮನಸ್ಸಿಗೆ ಸರಿ ಮತ್ತು ತಪ್ಪಿನ ನಡುವಿನ ವ್ಯತ್ಯಾಸ ಗೊತ್ತಿಲ್ಲ. ಜಾಗೃತ ಮನಸ್ಸು ಮಾಡುವ ಆಲೋಚನೆಗಳಿಗೆ ಅಸ್ತಿತ್ವವನ್ನು ಕೊಡುವುದು ಮಾತ್ರ ಅದರ ಕೆಲಸವಾಗಿರುತ್ತದೆ. ಅದು ಸರಿಯೇ ಆಗಿರಲಿ ಅಥವಾ ತಪ್ಪೇ ಆಗಿರಲಿ. ಇದು ಬಹಳ ಮುಖ್ಯವಾದ ಸಾಲು. ಒಂದು ವೇಳೆ ನಿಮಗೆ ಒಂದೇ ಬಾರಿಗೆ ಅರ್ಥವಾಗದಿದ್ದರೆ ಹಿಂದಕ್ಕೆ ಹೋಗಿ ಮತ್ತೊಮ್ಮೆ ಕೇಳಿ. ಉದಾಹರಣೆಗೆ, ಒಬ್ಬ ವ್ಯಕ್ತಿಗೆ ಯಾರ ಮೇಲಾದರೂ ತುಂಬಾ ಕೋಪವಿದ್ದು ಆತನ ಕೋಪವು ಯಾವ ಮಟ್ಟಕ್ಕೆ ಏರಿದೆ ಎಂದರೆ ಆತನು ಆ ವ್ಯಕ್ತಿಯನ್ನು ಕೊಲ್ಲಲು ಬಯಸುತ್ತಾನೆ ಎಂದುಕೊಳ್ಳಿ. ಅವನು ಮತ್ತೆ ಮತ್ತೆ ಹೇಳುತ್ತಿರುತ್ತಾನೆ, ನಾನು ಅವನನ್ನು ಕೊಲ್ಲುತ್ತೇನೆ, ನಾನು ಅವನನ್ನು ಕೊಲ್ಲುತ್ತೇನೆ, ನಾನು ಅವನ ಕೊಲೆ ಮಾಡುತ್ತೇನೆ. ಈ ಮಾತುಗಳನ್ನು ಮತ್ತೆ ಮತ್ತೆ ಹೇಳುವುದರಿಂದ ಆ ವ್ಯಕ್ತಿಯ ಸುಪ್ತ ಮನಸ್ಸಿನ ಮೇಲೆ ಈ ಎಲ್ಲಾ ವಿಷಯಗಳು ಅಚ್ಚೊತ್ತಲ್ಪಡುತ್ತವೆ. ಅಲ್ಲಾವುದ್ದೀನ್ನ ಅದ್ಭುತ ದೀಪದಿಂದ ಹುಟ್ಟಿದವನಂತೆ ಸುಪ್ತ ಮನಸ್ಸು ನನ್ನ ಯಜಮಾನನ ಆದೇಶವೇನು ಎಂದು ಕೇಳುತ್ತದೆ ಮತ್ತು ಅದು ಅಂತಹ ಸನ್ನಿವೇಶಗಳನ್ನು ಸೃಷ್ಟಿಸುತ್ತದೆ. ಒಂದಲ್ಲ ಒಂದು ದಿನ ಆ ವ್ಯಕ್ತಿ ನಿಜವಾಗಿಯೂ ಕೊಲೆಯನ್ನು ಮಾಡುತ್ತಾನೆ. ಈಗ ಯಾರನ್ನಾದರೂ ಕೊಲ್ಲುವುದು ತುಂಬಾ ಕೆಟ್ಟ ವಿಷಯ. ಹಾಗಾದರೆ ಸುಪ್ತ ಮನಸ್ಸು ಅವನನ್ನು ಇದೆಲ್ಲ ಮಾಡದಂತೆ ಏಕೆ ತಡೆಯಲಿಲ್ಲ? ಏಕೆಂದರೆ ಸುಪ್ತ ಮನಸ್ಸಿಗೆ ಸರಿ ಮತ್ತು ತಪ್ಪಿನ ನಡುವೆ ವ್ಯತ್ಯಾಸ ಗೊತ್ತಿಲ್ಲ. ಜಾಗೃತ ಮನಸ್ಸು ಮಾಡಿದ ಆಲೋಚನೆಗಳಿಗೆ ಅಸ್ತಿತ್ವ ನೀಡುವುದು ಮಾತ್ರ ಅದರ ಕೆಲಸವಾಗಿರುತ್ತದೆ. ಆ ಆಲೋಚನೆ ಸರಿಯೇ ಆಗಿರಲಿ ಅಥವಾ ತಪ್ಪೇ ಆಗಿರಲಿ. ಹಾಗೆಯೇ ಒಬ್ಬ ವಿದ್ಯಾರ್ಥಿ ಪರೀಕ್ಷೆಯಲ್ಲಿ ಟಾಪರ್ ಆಗಲು ಬಯಸಿದರೆ ಮತ್ತು ಮತ್ತೆ ಮತ್ತೆ ನಾನು ಟಾಪ್ ಮಾಡುತ್ತೇನೆ ಎಂದು ಹೇಳುತ್ತಿದ್ದರೆ, ಈ ಆಲೋಚನೆಯನ್ನು ಸುಪ್ತ ಮನಸ್ಸಿನಲ್ಲಿ ಅಚ್ಚೊತ್ತಿದರೆ ಆಗ ಮತ್ತೆ ಸುಪ್ತ ಮನಸ್ಸು ಹೇಳುತ್ತದೆ, ನನ್ನ ಬಾಸ್ನ ಆದೇಶವೇನು? ಮತ್ತು ಅದು ಅಂಥ ಪರಿಸ್ಥಿತಿಗಳನ್ನು ಸೃಷ್ಟಿಸುತ್ತದೆ. ಅದು ವಿದ್ಯಾರ್ಥಿಗೆ ಪರೀಕ್ಷೆಯಲ್ಲಿ ಕಾಣಿಸಿಕೊಳ್ಳುವಂತೆ ಕಷ್ಟಪಡು ಓದುವಂತೆ ಒತ್ತಾಯಿಸುತ್ತದೆ. ಈ ಸುಪ್ತ ಮನಸ್ಸು ನೀವು ಸಾಧಿಸಲು ಬಯಸುವ ಪ್ರತಿಯೊಂದನ್ನು ವಾಸ್ತವಕ್ಕೆ ತರಬಲ್ಲದು. ಆದ್ದರಿಂದ ನಿಮ್ಮ ಮನಸ್ಸಿಗೆ ಬರುವ ಪ್ರತಿಯೊಂದು ಆಲೋಚನೆಯೂ ಮುಖ್ಯವಾಗಿದೆ. ನಿಮಗೆ ಶಕ್ತಿ ಮತ್ತು ಸಾಮರ್ಥ್ಯವನ್ನು ನೀಡುವ ಆಲೋಚನೆಗಳಿಗೆ ಮಾತ್ರ ನಿಮ್ಮ ಮನಸ್ಸಿನಲ್ಲಿ ಜಾಗ ಕೊಡಿ. ನಮ್ಮ ಮೆದುಳನ್ನು ದುರ್ಬಲಗೊಳಿಸುವ ನಕಾರಾತ್ಮಕ ಆಲೋಚನೆಗಳು ಮೆದುಳಿನೊಳಗೆ ಪ್ರವೇಶಿಸಲು ಬಿಡಬೇಡಿ. ಅಧ್ಯಾಯ 2. ನಿಮ್ಮ ಸ್ವಂತ ಮೆದುಳು ಹೇಗೆ ಕೆಲಸ ಮಾಡುತ್ತದೆ? ಜಾಗೃತ ಮನಸ್ಸು ಹಡಗಿನ ಕ್ಯಾಪ್ಟನ್ ಇದ್ದಂತೆ. ಅವನು ಕೇವಲ ಕೆಳಗೆ ಇಂಜಿನ್ ರೂಮ್ನಲ್ಲಿ ಕುಳಿತಿರುವ ಉದ್ಯೋಗಿಗಳಿಗೆ ಆದೇಶಗಳನ್ನು ನೀಡುತ್ತಾನೆ. ಅವರು ಎಲ್ಲಾ ಬಾಯ್ಲರ್ಗಳು, ಯಂತ್ರಗಳು ಮತ್ತು ಉಪಕರಣಗಳನ್ನು ನಿರ್ವಹಿಸುತ್ತಾರೆ. ಯಂತ್ರದ ಕೋಣೆಯಲ್ಲಿ ಕೆಲಸ ಮಾಡುವ ನೌಕರರಿಗೆ ತಾವು ಎಲ್ಲಿ ಮತ್ತು ಯಾವ ದಿಕ್ಕಿನಲ್ಲಿ ಹೋಗುತ್ತಿದ್ದೇವೆ ಎಂದು ತಿಳಿದಿರುವುದಿಲ್ಲ. ಅವರು ಕೇವಲ ಕ್ಯಾಪ್ಟನ್ನ ಕಂಪಾಸ್ ಮತ್ತು ಇತರ ಉಪಕರಣಗಳ ಆಧಾರದ ಮೇಲೆ ನೀಡುವ ಆದೇಶಗಳನ್ನು ಪಾಲಿಸುತ್ತಾರೆ. ಕ್ಯಾಪ್ಟನ್ ತಪ್ಪು ಅಥವಾ ಅಪೂರ್ಣ ಆದೇಶಗಳನ್ನು ನೀಡಿದರೂ ಸಹ, ಅವರು ಪರ್ವತಕ್ಕೆ ಡಿಕ್ಕಿ ಹೊಡೆದರೂ ಸಹ ಪ್ರಶ್ನೆ ಮಾಡದೆ ಆ ಆದೇಶವನ್ನು ಪಾಲಿಸುತ್ತಾರೆ. ಏಕೆಂದರೆ ಆದೇಶಗಳನ್ನು ಪಾಲಿಸುವುದು ಮಾತ್ರ ಅವರ ಕೆಲಸ. ನೌಕರರು ಕ್ಯಾಪ್ಟನನ್ನು ಪ್ರಶ್ನಿಸುವಂತಿಲ್ಲ, ಅವರು ಕೇವಲ ಆದೇಶಗಳನ್ನು ಪಾಲಿಸುತ್ತಾರೆ. ಅದೇ ರೀತಿ ನಿಮ್ಮ ಜಾಗೃತ ಮನಸ್ಸು ನಿಮ್ಮ ಹಡಗಿನ ಕ್ಯಾಪ್ಟನ್ ಮತ್ತು ನ್ಯಾವಿಗೇಟರ್ ಆಗಿದೆ. ನಿಮ್ಮ ಜಾಗೃತ ಮನಸ್ಸು ಏನನ್ನು ನಂಬುತ್ತದೆಯೋ ಮತ್ತು ಸರಿ ಎಂದು ಪರಿಗಣಿಸುತ್ತದೆಯೋ, ಸುಪ್ತ ಮನಸ್ಸು ಯಾವುದೇ ಪ್ರಶ್ನೆಗಳನ್ನು ಕೇಳದೆ ನಿಮ್ಮ ಆದೇಶವನ್ನು ಸ್ವೀಕರಿಸುತ್ತದೆ. ಅದು ಸರಿಯೋ ಅಥವಾ ತಪ್ಪೋ ಅದಕ್ಕೆ ಮುಖ್ಯವಲ್ಲ. ಯಾವಾಗ ನೀವು ನಿಮ್ಮ ಜಾಗೃತ ಮನಸ್ಸಿನಿಂದ ಯಾವುದೇ ಪದ ಅಥವಾ ವಾಕ್ಯವನ್ನು ಮತ್ತೆ ಮತ್ತೆ ಹೇಳುತ್ತೀರೋ, ಆಗ ನಿಮ್ಮ ಸುಪ್ತ ಮನಸ್ಸು ಅದನ್ನು ಸ್ವೀಕರಿಸುತ್ತದೆ ಮತ್ತು ಅದನ್ನು ನಿಜವಾಗಿಸುತ್ತದೆ. ಆ ವಿಷಯ ಸರಿಯೇ ಆಗಿರಲಿ ಅಥವಾ ತಪ್ಪೇ ಆಗಿರಲಿ, ಧನಾತ್ಮಕವೇ ಆಗಿರಲಿ ಅಥವಾ ನಕಾರಾತ್ಮಕವೇ ಆಗಿರಲಿ. ನೀವು ಯಾವುದೇ ನಕಾರಾತ್ಮಕ ವಿಷಯಗಳನ್ನು ಮತ್ತೆ ಮತ್ತೆ ಹೇಳಿದಾಗ, ಇದು ತುಂಬಾ ಕಷ್ಟ, ನನ್ನಿಂದ ಇದು ಆಗುವುದಿಲ್ಲ,
ನಾನು ಸ್ಮಾರ್ಟ್ ಮತ್ತು ಬುದ್ಧಿವಂತ ಅಲ್ಲ, ನಾನು ನಿಷ್ಪ್ರಯೋಜಕ, ಇದು ನನ್ನ ಕೈಯಲ್ಲಿಲ್ಲ, ನಾನು ಶ್ರೀಮಂತನಾಗಲು ಸಾಧ್ಯವಿಲ್ಲ ಎಂಬಂತಹ ವಿಷಯಗಳನ್ನು ಹೇಳಿದಾಗ ನಿಮ್ಮ ಸುಪ್ತ ಮನಸ್ಸು ನಿಮ್ಮ ಮಾತುಗಳನ್ನು ಒಪ್ಪಿಕೊಳ್ಳುತ್ತದೆ ಮತ್ತು ಆ ವಿಷಯವನ್ನು ಪಡೆಯುವುದು ನಿಮಗೆ ನಿಜವಾಗಿಯೂ ಕಷ್ಟವಾಗುವಂತೆ ಅಂತಹ ಪರಿಸ್ಥಿತಿಗಳನ್ನು ಸೃಷ್ಟಿಸುತ್ತದೆ. ಎಲ್ಲಿಯವರೆಗೆ ನೀವು ನಾನು ಈ ಕಾರನ್ನು ಖರೀದಿಸಲು ಸಾಧ್ಯವಿಲ್ಲ, ನಾನು ಯುರೋಪ್ ಪ್ರವಾಸ ಮಾಡಲು ಸಾಧ್ಯವಿಲ್ಲ, ನಾನು ಈ ಮನೆಯನ್ನು ಖರೀದಿಸಲು ಸಾಧ್ಯವಿಲ್ಲ ಎಂದು ಹೇಳುತ್ತೀರೋ ಅಲ್ಲಿಯವರೆಗೆ ನಿಮ್ಮ ಸುಪ್ತ ಮನಸ್ಸು ನಿಮ್ಮ ನಕಾರಾತ್ಮಕ ಆದೇಶಗಳನ್ನು ಪಾಲಿಸುತ್ತದೆ ಎಂದು ತಿಳಿಯಿರಿ. ನೀವು ಜೀವನವಿಡೀ ಕೊರತೆಯಲ್ಲಿಯೇ ಬದುಕುತ್ತೀರಿ. ಆದರೆ ಇದರ ಬದಲಿಗೆ ನೀವು ಹೀಗೆ ಹೇಳಿದರೆ, ಇದು ತುಂಬಾ ಸುಲಭ, ನಾನು ತುಂಬಾ ಸ್ಮಾರ್ಟ್ ಮತ್ತು ಬುದ್ಧಿವಂತ, ನಾನು 100% ಶ್ರೀಮಂತನಾಗುತ್ತೇನೆ, ನಾನು ಈ ಕಾರನ್ನು ಖರೀದಿಸಬಹುದು, ನಾನು ಯುರೋಪ್ ಟೂರ್ಗೆ ಹೋಗಬಹುದು. ಆಗ ನಿಮ್ಮ ಸುಪ್ತ ಮನಸ್ಸು ಯಾವುದೇ ಪ್ರಶ್ನೆಗಳನ್ನು ಕೇಳದೆ ಈ ಸತ್ಯವನ್ನು ಒಪ್ಪಿಕೊಳ್ಳುತ್ತದೆ ಮತ್ತು ನೀವು ಆ ವಿಷಯವನ್ನು ಸಾಧಿಸುವಂತಹ ಸಂದರ್ಭಗಳನ್ನು ಸೃಷ್ಟಿಸುತ್ತದೆ. ಇದು ನಿಮಗೆ ಸ್ವಲ್ಪ ವಿಚಿತ್ರವಾಗಿ ಕೇಳಬಹುದಾದರೂ ಇದೇ ಸತ್ಯ. ಸ್ನೇಹಿತರೆ, ಇನ್ನೊಂದು ಉದಾಹರಣೆಯನ್ನು ನೋಡೋಣ. ಒಬ್ಬ ಯುವ ಗಾಯಕಿಯನ್ನು ಹಾಡಿನ ಆಡಿಷನ್ಗೆ ಕರೆಯಲಾಯಿತು. ಅವಳು ಸಂದರ್ಶನಕ್ಕಾಗಿ ಉಸಿರು ಬಿಗಿ ಹಿಡಿದು ಕಾಯುತ್ತಿದ್ದಳು. ಆದರೆ ಅವಳು 3 ಬಾರಿ ಆಡಿಷನ್ನಲ್ಲಿ ಫೇಲ್ ಆದಳು. ಅವಳ ದನಿ ತುಂಬಾ ಮಧುರವಾಗಿತ್ತು, ಆದರೂ ಅವಳು ಸೋತಳು. ಏಕೆಂದರೆ ಪ್ರತಿ ಬಾರಿಯೂ ಸಂದರ್ಶನದ ಮೊದಲು ಅವಳು ತನಗೆ ತಾನೇ ಹೇಳಿಕೊಳ್ಳುತ್ತಿದ್ದಳು, ಜನರು ನನ್ನನ್ನು ಇಷ್ಟಪಡುವುದಿಲ್ಲ, ಅವರು ನನ್ನ ದನಿಯನ್ನು ಇಷ್ಟಪಡುವುದಿಲ್ಲ, ನನಗೆ ತುಂಬಾ ಭಯವಾಗುತ್ತಿದೆ, ಬಹುಶಃ ನಾನು ಆಯ್ಕೆಯಾಗುವುದಿಲ್ಲ. ಅವಳ ಸುಪ್ತ ಮನಸ್ಸು ಅವಳ ನಕಾರಾತ್ಮಕ ಮಾತುಗಳನ್ನು ಸ್ವೀಕರಿಸಿತು ಮತ್ತು ಅವುಗಳನ್ನು ಅವಳ ಅನುಭವದ ರೂಪದಲ್ಲಿ ಪ್ರಸ್ತುತಪಡಿಸಿತು. ಅವಳು ಫೇಲ್ ಆದಳು. ಅವಳು ತನ್ನ ಭಯವನ್ನು ಈ ರೀತಿ ಗೆದ್ದಳು. ದಿನಕ್ಕೆ 3 ಬಾರಿ ಅವಳು ಒಂದು ಕೋಣೆಗೆ ಹೋದಳು. ಕುರ್ಚಿಯ ಮೇಲೆ ಕುಳಿತು ತನ್ನ ದೇಹವನ್ನು ರಿಲ್ಯಾಕ್ಸ್ ಮಾಡಿದಳು, ಕಣ್ಣುಗಳನ್ನು ಮುಚ್ಚಿದಳು. ಹೀಗೆ ಮಾಡುವ ಮೂಲಕ ಅವಳು ತನ್ನ ಮನಸ್ಸು ಮತ್ತು ದೇಹವನ್ನು ಶಾಂತಗೊಳಿಸಿದಳು. ತನ್ನ ಭಯವನ್ನು ಹೋಗಲಾಡಿಸಲು ಅವಳು ತನಗೆ ತಾನೇ ಹೇಳಿಕೊಳ್ಳಲು ಪ್ರಾರಂಭಿಸಿದಳು, ನನ್ನ ದನಿ ತುಂಬಾ ಮಧುರವಾಗಿದೆ, ನಾನು ತುಂಬಾ ಸುಂದರವಾಗಿ ಹಾಡಬಲ್ಲೆ, ನಾನು ಹಾಡಲು ಪೂರ್ಣವಾಗಿ ಸಿದ್ಧವಾಗಿದ್ದೇನೆ, ನಾನು ಮಧುರವಾದ ದನಿಯಲ್ಲಿ ಹಾಡುತ್ತೇನೆ. ಅವಳು ಶಾಂತವಾದ ದನಿಯಲ್ಲಿ ವಿಶ್ವಾಸದಿಂದ ತನ್ನ ಮಾತುಗಳನ್ನು ಪುನರಾವರ್ತಿಸಿದಳು. ಅವಳು ದಿನಕ್ಕೆ 3 ಬಾರಿ ಅಭ್ಯಾಸ ಮಾಡುವುದನ್ನು ಮುಂದುವರೆಸಿದಳು. ಪ್ರತಿ ಬಾರಿಯೂ ಅದೇ ವಾಕ್ಯವನ್ನು 5 ರಿಂದ 10 ಬಾರಿ ಪುನರಾವರ್ತಿಸಿದಳು. ತಿಂಗಳ ಅಂತ್ಯದ ಬಳಿಗೆ ಅವಳು ಪೂರ್ಣ ಉತ್ಸಾಹ ಮತ್ತು ಆತ್ಮವಿಶ್ವಾಸಕ್ಕೆ ಮರಳಿದಳು. ಅವಳು ತಯಾರಾದಳು ಮತ್ತು ಆಡಿಷನ್ಗೆ ಮತ್ತೆ ಕರೆದಾಗ ಅವಳು ತುಂಬಾ ಮಧುರವಾದ ದನಿಯಲ್ಲಿ ಹಾಡಿ ಆಯ್ಕೆಯಾದಳು. ನೀವು ಎಂದಾದರೂ ಜೀವನದಲ್ಲಿ ಇಂತಹ ಪರಿಸ್ಥಿತಿಯನ್ನು ಎದುರಿಸಿದರೆ ನೀವು ಈ ತಂತ್ರವನ್ನು 100% ಬಳಸಬೇಕು. ನೀವು ಯಶಸ್ವಿಯಾಗುತ್ತೀರಿ. ಅಧ್ಯಾಯ 3. ನಿಮ್ಮ ಸುಪ್ತ ಮನಸ್ಸಿನ ಪವಾಡ ಸದೃಶ ಶಕ್ತಿ. ಅಮೆರಿಕನ್ ಮನಶ್ಶಾಸ್ತ್ರದ ಪಿತಾಮಹ ವಿಲಿಯಂ ಜೇಮ್ಸ್ ಹೇಳಿದ್ದಾರೆ, ಜಗತ್ತನ್ನೇ ಚಲಿಸುವ ಶಕ್ತಿ ನಿಮ್ಮ ಸುಪ್ತ ಮನಸ್ಸಿನಲ್ಲಿದೆ. ನೀವು ಸುಪ್ತ ಮನಸ್ಸಿನ ಮೇಲೆ ಏನನ್ನು ಮುದ್ರಿಸುತ್ತೀರೋ ಅದನ್ನು ಪೂರೈಸಲು ಸುಪ್ತ ಮನಸ್ಸು ಆಕಾಶ ಪಾತಾಳವನ್ನು ಒಂದಾಗಿಸುತ್ತದೆ. ಅದು ಒಂದೇ ಕೆಲಸ ಮಾಡುತ್ತದೆ. ಆದ್ದರಿಂದ ನೀವು ಅದರಲ್ಲಿ ಸರಿಯಾದ ಮತ್ತು ಧನಾತ್ಮಕ ಆಲೋಚನೆಗಳನ್ನು ಬರೆಯಬೇಕು. ಅನೇಕ ಬಾರಿ ನೀವು ಯಾವುದೋ ಕಾರಣಕ್ಕೆ ಬೆಳಿಗ್ಗೆ 4 ಗಂಟೆಗೆ ಏಳಬೇಕಾಗಿರುತ್ತದೆ. ಆಗ ನೀವು 4 ಗಂಟೆಗೆ ಅಲಾರಂ ಇಟ್ಟು ಮಲಗುತ್ತೀರಿ. ಆದರೆ ಬೆಳಿಗ್ಗೆ ಅಲಾರಂ ಬಾರಿಸುವ ಕೆಲವು ನಿಮಿಷಗಳು ಅಥವಾ ಕೆಲವು ಸೆಕೆಂಡುಗಳ ಮೊದಲೇ ನಿಮಗೆ ಎಚ್ಚರವಾಗುತ್ತದೆ. ಇದು ಏಕೆ ನಡೆಯುತ್ತದೆ? ಏಕೆಂದರೆ ನಿಮ್ಮ ಸುಪ್ತ ಮನಸ್ಸು ತುಂಬಾ ಶಕ್ತಿಯುತವಾಗಿದೆ. ನೀವು ಮಲಗುವ ಮೊದಲು ನಿಮ್ಮ ಮನಸ್ಸಿನಲ್ಲಿ ನಾನು ನಾಳೆ ಬೆಳಿಗ್ಗೆ 4 ಗಂಟೆಗೆ ಏಳುತ್ತೇನೆ ಎಂದು ಹೇಳಿದ್ದೀರಿ. ಆ ವಿಷಯ ನಿಮ್ಮ ಸುಪ್ತ ಮನಸ್ಸಿನ ಮೇಲೆ ಮುದ್ರೆಯಾಯಿತು ಮತ್ತು ನಿಮ್ಮ ಸುಪ್ತ ಮನಸ್ಸು ಕೆಲಸ ಮಾಡಲು ಪ್ರಾರಂಭಿಸಿತು ಮತ್ತು ಅಲಾರಂ ಬಾರಿಸುವ ಮೊದಲೇ ನಿಮ್ಮನ್ನು ಎಚ್ಚರಗೊಳಿಸಿತು. ದೊಡ್ಡ ವಿಷಯಗಳನ್ನು ಸಾಧಿಸಲು ನೀವು ಈ ತಂತ್ರವನ್ನು ಬಳಸಬಹುದು. ನೀವು ಮಾಡಬೇಕಾಗಿರುವುದು ಇಷ್ಟೇ: ಪ್ರತಿ ರಾತ್ರಿ ಮಲಗುವ ಮುನ್ನ ಹಾಸಿಗೆಯಲ್ಲಿ ಮಲಗಿ ನಿಮ್ಮ ದೇಹವನ್ನು ರಿಲ್ಯಾಕ್ಸ್ ಮಾಡಿ, ಕಣ್ಣುಗಳನ್ನು ಮುಚ್ಚಿ ಮತ್ತು ನಿಮ್ಮ ಸುಪ್ತ ಮನಸ್ಸಿಗೆ ಸಲಹೆಗಳನ್ನು ನೀಡಿ. ಈ ಸಲಹೆಗಳು ನಿಮಗೆ ಬೇಕಾದುದನ್ನು ಅಥವಾ ಸಾಧಿಸಬೇಕಾದುದನ್ನು ಕುರಿತಾಗಿರಬಹುದು. ಉದಾಹರಣೆಗೆ, ನೀವು ನಿಮ್ಮ ವ್ಯವಹಾರದಲ್ಲಿ ಯಶಸ್ವಿಯಾಗಲು ಬಯಸಿದರೆ ನೀವು ಹಗಲು ರಾತ್ರಿ ಹೀಗೆ ಹೇಳಬಹುದು: ನನ್ನ ಎಲ್ಲ ಆಸಕ್ತಿಗಳಲ್ಲಿ ನಾನು ಶ್ರೀಮಂತನಾಗುತ್ತಿದ್ದೇನೆ, ನನ್ನ ವ್ಯವಹಾರವು ತುಂಬಾ ಚೆನ್ನಾಗಿ ನಡೆಯುತ್ತಿದೆ, ದಿನದಿಂದ ದಿನಕ್ಕೆ ನನಗೆ ತುಂಬಾ ಹಣ ಬರುತ್ತಿದೆ, ನಾನು ಶ್ರೀಮಂತನಾಗುತ್ತಿದ್ದೇನೆ, ನನಗೆ ಪ್ರಪಂಚದ ಎಲ್ಲ ಸುಖಗಳು ಸಿಗುತ್ತಿವೆ, ನಾನು ಪರಿಪೂರ್ಣ, ಆದರ್ಶ, ಶಕ್ತಿಶಾಲಿ, ಪ್ರೀತಿ, ಸಂಪೂರ್ಣ ಸಾಮರಸ್ಯ ಮತ್ತು ಸಂತೋಷವಾಗಿದ್ದೇನೆ. ಇದನ್ನು ನೀವು 21 ದಿನಗಳ ಕಾಲ ಕಂಟಿನ್ಯೂಯಸ್ ಆಗಿ ಮಾಡಬೇಕು.
ಅದರ ನಂತರ ನಿಮಗೆ ಇದು ಅಭ್ಯಾಸವಾಗುತ್ತದೆ ಮತ್ತು ನಿಮ್ಮ ಜೀವನದಲ್ಲಿ ಇಂತಹ ಪವಾಡಗಳು ನಡೆಯುವುದನ್ನು ನೋಡಿ ನೀವೇ ಆಶ್ಚರ್ಯಪಡುತ್ತೀರಿ. ನೀವು ಕಲ್ಪನೆ ಕೂಡ ಮಾಡಿಕೊಳ್ಳದಂತಹ ವಿಷಯಗಳು ನಡೆಯಲು ಪ್ರಾರಂಭಿಸುತ್ತವೆ. ನಿಮ್ಮ ಸುಪ್ತ ಮನಸ್ಸನ್ನು ಸಂತೋಷ, ಸಮೃದ್ಧಿ, ಪ್ರೀತಿ, ಆನಂದ ಮತ್ತು ಉತ್ಸಾಹವನ್ನು ನೀಡುವ ಆಲೋಚನೆಗಳಿಂದ ತುಂಬಿಸಿ. ಇದರಿಂದ ಏನಾಗುತ್ತದೆ ಎಂದರೆ ನಿಮ್ಮೊಳಗೆ ಮನೆಮಾಡಿಕೊಂಡಿರುವ ನಕಾರಾತ್ಮಕ ವಿಷಪೂರಿತ ಆಲೋಚನೆಗಳು ಶಾಶ್ವತವಾಗಿ ಹೊರಬರುತ್ತವೆ. ಹೌದು, ಆದರೆ ಇದಕ್ಕಾಗಿ ನೀವು ನಿರಂತರ ಪ್ರಯತ್ನಗಳನ್ನು ಮಾಡಬೇಕಾಗುತ್ತದೆ. ಒಮ್ಮೆ ನಿಮಗೆ ಅಭ್ಯಾಸವಾದರೆ ನೆಲದಿಂದ ಸಿಂಹಾಸನದವರೆಗಿನ ನಿಮ್ಮ ಪ್ರಯಾಣ ಪ್ರಾರಂಭವಾಗುತ್ತದೆ. ನೆನಪಿಡಿ, ನೀರು ಪೈಪ್ನಲ್ಲಿ ಹೋದಂತೆ ಮತ್ತು ಅದರ ಆಕಾರವನ್ನು ಪಡೆದುಕೊಂಡು ಹರಿಯುವಂತೆ ಜೀವನವೂ ಕೂಡ ನಿಮ್ಮ ಒಳಗಿನ ಆಲೋಚನೆಗಳ ಮೇಲೆ ಅವಲಂಬಿತವಾಗಿರುತ್ತದೆ. ಅಧ್ಯಾಯ 4. ಪ್ರಾಚೀನ ಕಾಲದಲ್ಲಿ ಮಾನಸಿಕ ಚಿಕಿತ್ಸೆ. ಪ್ರಾಚೀನ ಕಾಲದಲ್ಲಿ ಇಂದಿನಂತೆ ದೊಡ್ಡ ಆಸ್ಪತ್ರೆಗಳು ಇಲ್ಲದಿದ್ದಾಗ ಜನರಿಗೆ ಕಾಯಿಲೆಗಳ ಚಿಕಿತ್ಸೆ ನೀಡಲಾಗುತ್ತಿತ್ತು ಮತ್ತು ಜನರು ತಮ್ಮ ಕಾಯಿಲೆಗಳಿಂದ ಗುಣಮುಖರಾಗುತ್ತಿದ್ದರು. ಆ ಸಮಯದಲ್ಲಿ ಮಾನವರು ರೋಗಗಳಿಂದ ಮುಕ್ತರಾಗಿದ್ದರು. ಗುಣಪಡಿಸುವ ಜ್ಞಾನವು ಅರ್ಚಕರು ಮತ್ತು ಧಾರ್ಮಿಕ ಮುಖಂಡರಿಗೆ ಸೀಮಿತವಾಗಿತ್ತು. ದೇವರು ಅವರಿಗೆ ಕೆಲವು ವಿಶೇಷ ಶಕ್ತಿಗಳನ್ನು ನೀಡಿದ್ದಾನೆ, ಅದರಿಂದ ಅವರು ಚಿಕಿತ್ಸೆ ನೀಡಬಹುದು ಎಂದು ಜನರು ನಂಬಿದ್ದರು. ಈ ಅರ್ಚಕರು ಮತ್ತು ಧಾರ್ಮಿಕ ಮುಖಂಡರು ಚಿಕಿತ್ಸೆ ನೀಡಲು ಮಂತ್ರಗಳು, ತಾಯತ್ತಗಳು, ಉಂಗುರಗಳು ಅಥವಾ ಸ್ಮರಣಿಕೆಗಳನ್ನು ಬಳಸುತ್ತಿದ್ದರು. ಯಾರಾದರೂ ಅನಾರೋಗ್ಯಕ್ಕೆ ಒಳಗಾದಾಗ ಜನರು ಅವರನ್ನು ಈ ಅರ್ಚಕರು ಅಥವಾ ಧಾರ್ಮಿಕ ಗುರುಗಳ ಬಳಿಗೆ ಕರೆದೊಯ್ಯುತ್ತಿದ್ದರು ಮತ್ತು ಅವರು ಕೇವಲ ಮಂತ್ರಗಳು ಮತ್ತು ತಾಯತ್ತಗಳ ಸಹಾಯದಿಂದ ಅವರನ್ನು ಗುಣಪಡಿಸುತ್ತಿದ್ದರು ಮತ್ತು ರೋಗಿಯು ಗುಣಮುಖನಾಗುತ್ತಿದ್ದನು. ಆ ರೋಗಿಗಳು ಕೇವಲ ತಾಯತ್ತಗಳು ಅಥವಾ ಮಂತ್ರಗಳಿಂದ ಗುಣಮುಖರಾದರು ಎಂದು ನೀವು ಅಂದುಕೊಳ್ಳುತ್ತೀರಾ? ಲೇಖಕರು ಹೇಳುತ್ತಾರೆ, ಅವರು ಕೇವಲ ಮಂತ್ರಗಳು ಅಥವಾ ತಾಯತ್ತಗಳಿಂದ ಗುಣಮುಖರಾಗಲಿಲ್ಲ, ಬದಲಿಗೆ ಸುಪ್ತ ಮನಸ್ಸಿನ ಶಕ್ತಿಯಿಂದ ಗುಣಮುಖರಾದರು. ನಾವು ಮೊದಲೇ ನೋಡಿದಂತೆ ಜನರು ಆ ಅರ್ಚಕರು ಮತ್ತು ಧಾರ್ಮಿಕ ಗುರುಗಳನ್ನು ನಂಬುತ್ತಿದ್ದರು. ಅವರು ತಮ್ಮನ್ನು ಗುಣಪಡಿಸುತ್ತಾರೆ ಎಂಬ ಅಚಲವಾದ ನಂಬಿಕೆ ಅವರಲ್ಲಿತ್ತು. ರೋಗಿಯು ಅವರ ಬಳಿಗೆ ಹೋದ ತಕ್ಷಣ ತಾನೀಗ ಖಂಡಿತವಾಗಿಯೂ ಗುಣಮುಖನಾಗುತ್ತೇನೆ ಎಂದು ಭಾವಿಸಲು ಪ್ರಾರಂಭಿಸುತ್ತಿದ್ದನು ಮತ್ತು ಈ ಸೂಚನೆಯು ಅವನ ಸುಪ್ತ ಮನಸ್ಸಿನಲ್ಲಿ ಅಚ್ಚೊತ್ತಲ್ಪಟ್ಟಿತ್ತು. ನಾವು ಈಗಾಗಲೇ ಅರ್ಥಮಾಡಿಕೊಂಡಿರುವಂತೆ ಸುಪ್ತ ಮನಸ್ಸಿನಲ್ಲಿ ಅಚ್ಚೊತ್ತಲ್ಪಟ್ಟ ಆಲೋಚನೆಯು ವಾಸ್ತವದ ರೂಪವನ್ನು ಪಡೆಯುತ್ತದೆ ಮತ್ತು ಈ ಕಾರಣದಿಂದಾಗಿ ಆ ರೋಗಿಗಳು ಗುಣಮುಖರಾಗುತ್ತಿದ್ದರು. ನಮ್ಮ ಸುಪ್ತ ಮನಸ್ಸು ಎಷ್ಟೊಂದು ಶಕ್ತಿಯುತವಾಗಿದೆ ಎಂದರೆ ಅದು ನಿಮ್ಮ ಪ್ರತಿಯೊಂದು ರೋಗವನ್ನು ಗುಣಪಡಿಸಬಲ್ಲದು. ನೀವು ಎಷ್ಟು ಹೆಚ್ಚು ನಂಬಿಕೆ ಇಡುತ್ತೀರೋ ಅಷ್ಟು ಬೇಗ ನೀವು ಫಲಿತಾಂಶಗಳನ್ನು ಪಡೆಯುತ್ತೀರಿ. ಅಧ್ಯಾಯ 5. ಆಧುನಿಕ ಯುಗದಲ್ಲಿ ಮಾನಸಿಕ ಚಿಕಿತ್ಸೆ. ಪ್ರಾಚೀನ ಕಾಲದಲ್ಲಿ ಅರ್ಚಕರು ಮತ್ತು ಧಾರ್ಮಿಕ ಗುರುಗಳು ಜನರಿಗೆ ಹೇಗೆ ಚಿಕಿತ್ಸೆ ನೀಡುತ್ತಿದ್ದರೋ ಅದೇ ರೀತಿ ಇಂದಿನ ಆಧುನಿಕ ಯುಗದಲ್ಲಿಯೂ ಚಿಕಿತ್ಸೆ ನೀಡಬೇಕು. ಡಾಕ್ಟರ್ಗಳು ಮತ್ತು ಆಸ್ಪತ್ರೆಗಳಿವೆ, ಆದರೆ ಒಂದು ಹಳೆಯ ಮಾತಿದೆ: ವೈದ್ಯರು ಗಾಯಕ್ಕೆ ಬ್ಯಾಂಡೇಜ್ ಹಾಕುತ್ತಾರೆ, ಆದರೆ ದೇವರು ಅದನ್ನು ಗುಣಪಡಿಸುತ್ತಾನೆ. ಇಲ್ಲಿ ದೇವರು ಎಂಬ ಪದವನ್ನು ಸುಪ್ತ ಮನಸ್ಸಿಗೆ ಬಳಸಲಾಗಿದೆ. ರೋಗಿಯನ್ನು ತಾನು ಸಂಪೂರ್ಣವಾಗಿ ಗುಣಪಡಿಸಿದ್ದೇನೆ ಎಂದು ಯಾವುದೇ ವೈದ್ಯ ಅಥವಾ ಸರ್ಜನ್ ಸಂಪೂರ್ಣವಾಗಿ ಹೇಳಿಕೊಳ್ಳಲು ಸಾಧ್ಯವಿಲ್ಲ. ಗುಣಪಡಿಸುವ ಶಕ್ತಿ ಒಂದೇ ಆಗಿದ್ದರೂ ಅದನ್ನು ಪ್ರಕೃತಿ, ಜೀವನ, ದೇವರು, ಸೃಜನಾತ್ಮಕ ಜ್ಞಾನ ಹೀಗೆ ಬೇರೆ ಬೇರೆ ಹೆಸರುಗಳಿಂದ ಕರೆಯಲಾಗುತ್ತದೆ. ಆದರೆ ವಾಸ್ತವದಲ್ಲಿ ಇವೆಲ್ಲವೂ ಸುಪ್ತ ಶಕ್ತಿಯನ್ನು ಸೂಚಿಸುವ ವಿಭಿನ್ನ ಮಾರ್ಗಗಳಾಗಿವೆ. ಒಬ್ಬ ರೋಗಿಯ ನಾಲಿಗೆ ಪಾರ್ಶ್ವವಾಯುವಿಗೆ ಒಳಗಾಗಿತ್ತು. ಅವನ ವೈದ್ಯರು ರೋಗಿಗೆ ಹೇಳಿದರು, ನನ್ನ ಬಳಿ ಒಂದು ಹೊಸ ಸಾಧನವಿದೆ, ಅದು ನಿಮ್ಮನ್ನು ಗುಣಪಡಿಸುತ್ತದೆ. ವೈದ್ಯರು ರೋಗಿಯ ಬಾಯಿಯಲ್ಲಿ ಒಂದು ಪಾಕೆಟ್ ಥರ್ಮೋಮೀಟರ್ ಇಟ್ಟರು. ರೋಗಿಯು ಆ ಹೊಸ ಸಾಧನವನ್ನು ಕಲ್ಪಿಸಿಕೊಂಡನು. ಕೆಲವೇ ನಿಮಿಷಗಳಲ್ಲಿ ಅವನು ಸಂತೋಷದಿಂದ ಕೂಗಿದನು. ಅವನ ನಾಲಿಗೆ ಮತ್ತೆ ಕೆಲಸ ಮಾಡಲು ಪ್ರಾರಂಭಿಸಿತು. ಒಬ್ಬ ಯುವತಿ ವೈದ್ಯರ ಬಳಿಗೆ ಬಂದು ಕಳೆದು 4 ವಾರಗಳಿಂದ ತನ್ನ ಧ್ವನಿ ನಿಂತು ಹೋಗಿದೆ ಎಂದು ಬರೆದು ತೋರಿಸಿದಳು. ವೈದ್ಯರು ಅವಳನ್ನು ಪರೀಕ್ಷಿಸಿದರು. ವೈದ್ಯರು ಅವಳಿಗೆ ಹೇಳಿದರು, ಕಳೆದು ಹೋದ ದನಿಯು ಕೆಲವೊಮ್ಮೆ ವಿದ್ಯುತ್ ಪ್ರಯೋಗದಿಂದ ಮರಳುತ್ತದೆ. ಅವರು ಎಲೆಕ್ಟ್ರಿಕ್ ಉಪಕರಣವನ್ನು ತರಿಸಿದರು ಮತ್ತು ಅದರ ಸ್ವಿಚ್ ಒತ್ತುವ ಮೂಲಕ ಅವಳಿಗೆ ಶಾಕ್ ನೀಡಲಾಗುತ್ತಿದೆ ಎಂದು ಭಾವಿಸುವಂತೆ ಮಾಡಿದರು. ಆದರೆ ವಾಸ್ತವದಲ್ಲಿ ಅವಳಿಗೆ ಯಾವುದೇ ಶಾಕ್ ನೀಡಿರಲಿಲ್ಲ. ನಂತರ ವೈದ್ಯರು ರೋಗಿಯ ಸುಪ್ತ ಮನಸ್ಸಿಗೆ ಕೆಲವು ಸೂಚನೆಗಳನ್ನು ನೀಡಿದರು. ಈಗ ನೀವು ಜೋರಾಗಿ ಮಾತನಾಡಬಹುದು. ವೈದ್ಯರು ಅವಳಿಗೆ ಎ ಅಕ್ಷರವನ್ನು ತೋರಿಸಿದರು, ನಂತರ ಬಿ ಮತ್ತು ನಂತರ ಮೇರಿಯಾ. ಅವಳು ನಿಧಾನವಾಗಿ ಮಾತನಾಡಲು ಪ್ರಾರಂಭಿಸಿದಳು. ಕಳೆದುಹೋದ ದನಿ ಮರಳಿತು.
ಈ ಎರಡೂ ಉದಾಹರಣೆಗಳಲ್ಲಿ ಯಾವುದೇ ಔಷಧಿಯನ್ನು ಬಳಸಲಾಗಿಲ್ಲ. ಆದರೂ ಇಬ್ಬರೂ ರೋಗಿಗಳು ಗುಣಮುಖರಾದರು, ಏಕೆಂದರೆ ವೈದ್ಯರು ಅವರ ಸುಪ್ತ ಮನಸ್ಸಿಗೆ ತಾವು ಖಂಡಿತವಾಗಿಯೂ ಗುಣಮುಖರಾಗುತ್ತೇವೆ ಎಂದು ನಂಬಿಸುವಲ್ಲಿ ಯಶಸ್ವಿಯಾಗಿದ್ದರು. ಅವರ ಸುಪ್ತ ಮನಸ್ಸು ಅದನ್ನು ಒಪ್ಪಿಕೊಂಡು ಮತ್ತು ಅವರನ್ನು ಗುಣಪಡಿಸಿತು. ಇದನ್ನು ಪ್ಲಸೀಬೋ ಎಫೆಕ್ಟ್ ಅಥವಾ ನಂಬಿಕೆ ವ್ಯವಸ್ಥೆ ಎಂದು ಕರೆಯಲಾಗುತ್ತದೆ. ವಿಜ್ಞಾನಿಗಳು ಹೇಳುವಂತೆ 11 ತಿಂಗಳಲ್ಲಿ ನಿಮ್ಮ ದೇಹವು ಹೊಸದಾಗುತ್ತದೆ. ನಮ್ಮ ದೇಹದಲ್ಲಿರುವ ಲಕ್ಷಾಂತರ ಜೀವಕೋಶಗಳು ಪ್ರತಿ ಬಾರಿಯೂ ಬದಲಾಗುತ್ತವೆ. ಅವು ಪ್ರತಿದಿನ ಸಾಯುತ್ತವೆ ಮತ್ತು ಅವುಗಳ ಜಾಗದಲ್ಲಿ ಹೊಸವು ರಚನೆಯಾಗುತ್ತವೆ. ಪ್ರತಿ 11 ತಿಂಗಳಿಗೊಮ್ಮೆ ನಮ್ಮ ಇಡೀ ದೇಹದ ಜೀವಕೋಶಗಳು ಸಂಪೂರ್ಣವಾಗಿ ಸಾಯುತ್ತವೆ ಮತ್ತು ಅವುಗಳ ಜಾಗದಲ್ಲಿ ಹೊಸವು ರಚನೆಯಾಗುತ್ತವೆ. ಇದರರ್ಥ ದೈಹಿಕ ದೃಷ್ಟಿಯಿಂದ ನೀವು ಕೇವಲ 11 ತಿಂಗಳ ಮಗು. ನೀವು ಕೋಪಗೊಂಡರೆ, ಅಸೂಯೆ ಮತ್ತು ದ್ವೇಷದ ಆಲೋಚನೆಗಳನ್ನು ಮತ್ತೆ ನಿಮ್ಮ ದೇಹಕ್ಕೆ ಬರಲು ಬಿಟ್ಟರೆ, ನಿಮ್ಮನ್ನು ನೀವೇ ದೂಷಿಸಿಕೊಳ್ಳಬೇಕು, ಹೊರತು ಬೇರಾರನ್ನೂ ಅಲ್ಲ. ಕತ್ತಲೆಯನ್ನು ಹೋಗಲಾಡಿಸುವ ದಾರಿ ಬೆಳಕು, ಚಳಿಯನ್ನು ಹೋಗಲಾಡಿಸುವ ದಾರಿ ಬೆಚ್ಚನೆ ಅನುಭವ. ಅದೇ ರೀತಿ ನಕಾರಾತ್ಮಕ ಆಲೋಚನೆಯನ್ನು ಹೋಗಲಾಡಿಸುವ ದಾರಿ ಧನಾತ್ಮಕ ಆಲೋಚನೆಗಳನ್ನು ಹೊಂದಿರುವುದು. ಒಳ್ಳೆಯದನ್ನು ಘೋಷಿಸಿ, ಕೆಟ್ಟದ್ದು ತಾನಾಗಿಯೇ ಮಾಯವಾಗುತ್ತದೆ. ಅಧ್ಯಾಯ 6. ನಿಮಗೆ ಬೇಕಾದ ಫಲಿತಾಂಶಗಳನ್ನು ಪಡೆಯುವುದು ಹೇಗೆ? ನಿಮ್ಮ ಸುಪ್ತ ಮನಸ್ಸನ್ನು ತೊಡಗಿಸಿಕೊಳ್ಳಲು ಉತ್ತಮ ಸಮಯವೆಂದರೆ ನೀವು ಮಲಗುವ ಮುನ್ನ ಮತ್ತು ನೀವು ಎಚ್ಚರವಾದ ತಕ್ಷಣ. ಏಕೆಂದರೆ ಮಲಗುವ ಮುನ್ನ ಮತ್ತು ಎಚ್ಚರವಾದ ತಕ್ಷಣ ಅದು ಹೆಚ್ಚು ಶಕ್ತಿಯುತವಾಗಿರುತ್ತದೆ. ಈ ಸ್ಥಿತಿಯಲ್ಲಿ ನಿಮ್ಮ ಆಸೆಗಳನ್ನು ನಿರಾಕರಿಸುವ ಮತ್ತು ನಿಮ್ಮ ಸುಪ್ತ ಮನಸ್ಸಿನಿಂದ ಅವುಗಳ ಸ್ವೀಕಾರವನ್ನು ತಡೆಯುವ ನಕಾರಾತ್ಮಕ ಆಲೋಚನೆಗಳು ಮತ್ತು ಚಿತ್ರಗಳು ಇರುವುದಿಲ್ಲ. ನೀವು ಆಸೆ ಈಡೇರುತ್ತಿರುವುದರ ವಾಸ್ತವೀಯತೆಯನ್ನು ಮತ್ತು ಸಾಧನೆಯನ್ನು ಕಲ್ಪಿಸಿಕೊಂಡಾಗ ಮತ್ತು ನೀವು ರೋಮಾಂಚನಗೊಂಡಾಗ ನಿಮ್ಮ ಸುಪ್ತ ಮನಸ್ಸು ನಿಮ್ಮ ಆಸೆಗಳನ್ನು ಪೂರೈಸುತ್ತದೆ. ಆರೋಗ್ಯವು ಆರೋಗ್ಯದ ಭಾವನೆಯಿಂದ ಹುಟ್ಟುತ್ತದೆ. ಸಂಪತ್ತು ಸಂಪತ್ತಿನ ಭಾವನೆಯಿಂದ ಹುಟ್ಟುತ್ತದೆ. ಈಗ ಹೇಳಿ, ನಿಮ್ಮ ಭಾವನೆ ಏನು? ಕಲ್ಪನೆಯು ನಿಮ್ಮ ಶ್ರೇಷ್ಠ ಆಂತರಿಕ ಶಕ್ತಿಯಾಗಿದೆ. ಒಳ್ಳೆಯ ಮತ್ತು ಸುಂದರವಾದ ವಿಷಯಗಳ ಕಲ್ಪನೆ ಮಾಡಿ. ನೀವು ನಿಮ್ಮನ್ನು ಏನೆಂದು ಕಲ್ಪಿಸಿಕೊಳ್ಳುತ್ತೀರೋ ನೀವೇ ಅದು. ಮಲಗುವ ಮುನ್ನ ನಿಮ್ಮ ಆಸೆಗಳು ನಿಜವಾಗುತ್ತಿವೆ ಎಂದು ಪದೇ ಪದೇ ಕಲ್ಪಿಸಿಕೊಳ್ಳಿ. ಆ ಆಸೆಗಳು ನಿಜವಾಗುತ್ತಿವೆ ಎಂದು ನಂಬಿರಿ ಮತ್ತು ಶಾಂತಿಯಿಂದ ಮಲಗಿ ಮತ್ತು ಸಂತೋಷದಿಂದ ಎಚ್ಚರಗೊಳ್ಳಿ. ಒಂದು ದಿನ ನಿಮ್ಮ ಆಸೆ ವಾಸ್ತವದಲ್ಲಿ ನಿಜವಾಗುತ್ತದೆ. ನೆನಪಿಡಿ, ನಿಮ್ಮ ಜೀವನದಲ್ಲಿ ಯಾವುದೇ ಸಮಸ್ಯೆ ಇದ್ದರೆ ಮಲಗುವ ಮುನ್ನ ನಿಮ್ಮ ಯಾವುದೇ ಸಮಸ್ಯೆಗೆ ಉತ್ತರ ಹೇಳುವ ಜವಾಬ್ದಾರಿಯನ್ನು ನಿಮ್ಮ ಸುಪ್ತ ಮನಸ್ಸಿಗೆ ಒಪ್ಪಿಸಿ, ಅದು ನಿಮಗೆ ಉತ್ತರವನ್ನು ನೀಡುತ್ತದೆ. ಸ್ನೇಹಿತರೆ, ನೀವು ಇನ್ನೂ ಈ ವಿಡಿಯೋದಲ್ಲಿದ್ದೀರಾ? ಹೌದು ಎಂದಾದರೆ ಇದರರ್ಥ ನೀವು ಜೀವನದಲ್ಲಿ ಬಹಳಷ್ಟು ಪ್ರಗತಿ ಸಾಧಿಸಲು ಬಯಸುತ್ತೀರಿ ಮತ್ತು ಸುಪ್ತ ಮನಸ್ಸಿನ ಶಕ್ತಿಯೊಂದಿಗೆ ಜೀವನದಲ್ಲಿ ಯಶಸ್ಸಿನ ಉತ್ತುಂಗವನ್ನು ಮುಟ್ಟಲು ಬಯಸುತ್ತೀರಿ ಎಂದರ್ಥ. ಮತ್ತು ಇದು ಖಂಡಿತವಾಗಿಯೂ ಸಂಭವಿಸುತ್ತದೆ. ಮುಂಬರುವ ಪಾಯಿಂಟ್ಗಳು ಹೆಚ್ಚು ಮುಖ್ಯವಾಗಿವೆ. ವಿಡಿಯೋದಲ್ಲಿ ಉಳಿಯಿರಿ. ಅಧ್ಯಾಯ 7. ಹಣ ಮತ್ತು ಸಂಪತ್ತಿಗಾಗಿ ಸುಪ್ತ ಮನಸ್ಸಿನ ಶಕ್ತಿಯನ್ನು ಹೇಗೆ ಬಳಸುವುದು? ಸಂಪತ್ತಿನ ಪ್ರಜ್ಞೆಯನ್ನು ಬೆಳೆಸಲು ಸರಿಯಾದ ಮಾರ್ಗ. ನೀವೊಂದು ಕೆಲಸ ಮಾಡಿ. ಪ್ರತಿದಿನ ಮಲಗುವ ಮುನ್ನ ಮತ್ತು ಬೆಳಿಗ್ಗೆ ಎದ್ದ ನಂತರ 5 ನಿಮಿಷಗಳ ಕಾಲ ಈ 2 ಪದಗಳನ್ನು ಪುನರಾವರ್ತಿಸಿ. ಈ ಪದಗಳಲ್ಲಿ ಅದ್ಭುತವಾದ ಶಕ್ತಿಯಿದೆ. ಸಂಪತ್ತು ಮತ್ತು ಯಶಸ್ಸು, ವೆಲ್ತ್ ಆ್ಯಂಡ್ ಸಕ್ಸೆಸ್. ಜೋಗುಳದಂತೆ ಇದನ್ನು ಪದೇ ಪದೇ ಹೇಳಿ ಮತ್ತು ಫಲಿತಾಂಶಗಳನ್ನು ನೋಡಿ ನೀವೇ ಆಶ್ಚರ್ಯಚಕಿತರಾಗುತ್ತೀರಿ. ದೊಡ್ಡ ಹಿಮದ ಉಂಡೆಗಳಂತೆ ಸಂಪತ್ತು ನಿಮ್ಮ ಕಡೆಗೆ ಹರಿಯುತ್ತದೆ. ಲೇಖಕರು ಹೇಳುತ್ತಾರೆ, ಒಬ್ಬರು ತುಂಬ ಚಿಂತಿತರಾದ ಉದ್ಯಮಿ ನನ್ನನ್ನು ನೋಡಲು ಬಂದರು. ಅವರ ಸೇಲ್ಸ್ ಮತ್ತು ಆರ್ಥಿಕ ಸ್ಥಿತಿ ತುಂಬ ಕೆಟ್ಟದಾಗಿತ್ತು. ನಾನು ಅವರಿಗೆ ಕಚೇರಿಯಲ್ಲಿ ಶಾಂತವಾಗಿ ಕುಳಿತು ಈ ಹೇಳಿಕೆಯನ್ನು ಮತ್ತೆ ಮತ್ತೆ ಪುನರಾವರ್ತಿಸಲು ಹೇಳಿದೆ. ನನ್ನ ಸೇಲ್ಸ್ ಪ್ರತಿದಿನ ಹೆಚ್ಚುತ್ತಿದೆ. ರಾತ್ರಿ ಮಲಗುವ ಮುನ್ನ ಮತ್ತು ಬೆಳಗ್ಗೆ ಎದ್ದ ನಂತರ ಈ ಹೇಳಿಕೆಯನ್ನು ಪುನರಾವರ್ತಿಸುವ ಮೂಲಕ ಅವರ ಜಾಗೃತ ಮತ್ತು ಸುಪ್ತ ಮನಸ್ಸು ಒಟ್ಟಿಗೆ ಕೆಲಸ ಮಾಡಲು ಪ್ರಾರಂಭಿಸಿದವು. ಕೆಲವೇ ವಾರಗಳಲ್ಲಿ ಅವರು ಉತ್ತಮ ಫಲಿತಾಂಶಗಳನ್ನು ಪಡೆದರು. ನೀವು ಕೂಡ ಇದೇ ಫಾರ್ಮುಲಾವನ್ನು ಅಳವಡಿಸಿಕೊಳ್ಳಬಹುದು. ಕೆಲವರು ಹೇಳುತ್ತಾರೆ, ನಾನಿದನ್ನು ಮಾಡಿದೆ, ಆದರೆ ಏನೂ ಆಗಲಿಲ್ಲ. ಅವರಿಗೆ ಫಲಿತಾಂಶಗಳು ಸಿಗಲಿಲ್ಲ. ಏಕೆಂದರೆ ಬಹುಶಃ 10 ನಿಮಿಷಗಳ ನಂತರ ಅವರು ಭಯದ ಆಲೋಚನೆಯಲ್ಲಿ ಕಳೆದು ಹೋಗಿರಬಹುದು ಮತ್ತು ಅವರು ಘೋಷಿಸಿದ ಒಳ್ಳೆಯ ಆಲೋಚನೆಯನ್ನು ಅವರು ತಿರಸ್ಕರಿಸಿರಬಹುದು. ನೀವು ಬೆಳಿಗ್ಗೆ ನೆಲದಲ್ಲಿ ಬೀಜವನ್ನು ಬಿತ್ತಿದಾಗ ಮಧ್ಯಾಹ್ನದ ವೇಳೆಗೆ ಅದು ಸಸಿಯಾಗದಿದ್ದರೆ ನೀವು ಅದೇ ದಿನ ನೆಲವನ್ನು ಅಗೆದು ಅದನ್ನು ಹೊರತೆಗೆಯುತ್ತೀರಾ? ಅದು ಬೆಳೆಯಲು ನೀವು ಸಮಯ ಕೊಡುತ್ತೀರಿ.
ಬೇರೂರಲು ಮತ್ತು ಬೆಳೆಯಲು ಅವಕಾಶ ನೀಡುತ್ತೀರಿ. ಅದೇ ರೀತಿ ನೀವು ನಿಮ್ಮ ಸುಪ್ತ ಮನಸ್ಸಿಗೆ ಸಲಹೆಯನ್ನು ನೀಡಿದಾಗ ಅನೇಕ ಬಾರಿ ನಿಮಗೆ ತಕ್ಷಣದ ಫಲಿತಾಂಶಗಳು ಸಿಗುವುದಿಲ್ಲ. ಆದ್ದರಿಂದ ಆ ಆಲೋಚನೆಯು ನಿಮ್ಮ ಸುಪ್ತ ಮನಸ್ಸಿನಲ್ಲಿ ಅಚ್ಚೊತ್ತಲು ನೀವು ಸಮಯ ನೀಡಬೇಕು. ಆ ಆಲೋಚನೆಗೆ ಬೇರೂರಲು ಮತ್ತು ಬೆಳೆಯಲು ನೀವು ಅವಕಾಶ ನೀಡಬೇಕು. ಸಂಪತ್ತಿನ ಆಲೋಚನೆಯು ನಿಮ್ಮ ಸುಪ್ತ ಮನಸ್ಸಿನಲ್ಲಿ ಬೇರೂರಿದಾಗ ನೀವು ಕಲ್ಪಿಸಿರುವುದಕ್ಕಿಂತ ಹೆಚ್ಚು ಸಂಪತ್ತನ್ನು ಪಡೆಯುತ್ತೀರಿ. ಅಧ್ಯಾಯ 8 ಸಂಪತ್ತಿನ ರಾಜಮಾರ್ಗದಲ್ಲಿ ನಡೆಯುವುದು ಹೇಗೆ? ಇಲ್ಲಿ ಒಂದು ಸುಲಭವಾದ ತಂತ್ರವಿದೆ. ಇದನ್ನು ಬಳಸಿಕೊಂಡು ನಿಮ್ಮ ಜೀವನದಲ್ಲಿ ಸಂಪತ್ತನ್ನು ಗುಣಿಸಬಹುದು. ಶಾಂತವಾದ ಕೋಣೆಗೆ ಹೋಗಿ ಮತ್ತು ಆರಾಮದಾಯಕ ಕುರ್ಚಿಯಲ್ಲಿ ಕುಳಿತುಕೊಳ್ಳಿ. ನಿಮ್ಮ ದೇಹವನ್ನು ರಿಲ್ಯಾಕ್ಸ್ ಮಾಡಿ ಮತ್ತು ದಿನಕ್ಕೆ ಹಲವಾರು ಬಾರಿ ಈ ಹೇಳಿಕೆಯನ್ನು ಪುನರಾವರ್ತಿಸಿ. ನಾನು ಹಣವನ್ನು ಇಷ್ಟಪಡುತ್ತೇನೆ. ನಾನು ಅದನ್ನು ಪ್ರೀತಿಸುತ್ತೇನೆ. ನಾನು ಅದನ್ನು ಬುದ್ಧಿವಂತಿಕೆಯಿಂದ, ಸೃಜನಾತ್ಮಕವಾಗಿ ಮತ್ತು ವಿವೇಚನೆಯಿಂದ ಬಳಸುತ್ತೇನೆ. ನನ್ನ ಜೀವನದಲ್ಲಿ ಹಣದ ನಿರಂತರ ಹರಿವಿದೆ. ನಾನು ಸಂತೋಷವಾಗಿದ್ದೇನೆ. ನಾನು ಅದನ್ನು ಬಿಡುಗಡೆ ಮಾಡುತ್ತೇನೆ ಮತ್ತು ಅದು ಪವಾಡದ ರೀತಿಯಲ್ಲಿ ಹಲವು ಪಟ್ಟು ಹೆಚ್ಚಾಗಿ ನನ್ನ ಬಳಿಗೆ ಹಿಂತಿರುಗುತ್ತದೆ. ಇದು ಒಳ್ಳೆಯದು, ತುಂಬಾ ಒಳ್ಳೆಯದು. ಹಣವು ನನ್ನ ಬಳಿಗೆ ದೊಡ್ಡ ಪ್ರಮಾಣದಲ್ಲಿ ಹರಿಯುತ್ತಿದೆ. ನಾನು ಅದನ್ನು ಒಳ್ಳೆಯದಕ್ಕೆ ಮಾತ್ರ ಬಳಸುತ್ತೇನೆ. ನನ್ನ ಆರ್ಥಿಕ ಸಮೃದ್ಧಿ ಮತ್ತು ಮಾನಸಿಕ ಸಂಪತ್ತಿಗೆ ನಾನು ಕೃತಜ್ಞನಾಗಿದ್ದೇನೆ. ಬಡತನದಲ್ಲಿ ದಿನ ಕಳೆಯಲು ನಿಜವಾದ ಕಾರಣ. ಬಡತನದಲ್ಲಿ ದಿನ ಕಳೆಯುತ್ತಿರುವ ಮತ್ತು ತಮ್ಮ ಮಾಸಿಕ ಖರ್ಚುಗಳನ್ನು ಭರಿಸಲು ಕಷ್ಟಪಡುತ್ತಿರುವ ಅನೇಕ ಜನರನ್ನು ನೀವು ನೋಡಿರಬಹುದು. ಅವರು ತಮ್ಮ ಖರ್ಚುಗಳನ್ನು ಭರಿಸಲು ತುಂಬಾ ಕಷ್ಟಪಡಬೇಕಾಗುತ್ತದೆ. ನಿಮಗೆ ಗೊತ್ತಾ, ತಮಗೆ ಹೀಗೇಕೆ ಆಗುತ್ತದೆ ಎಂದು ಅವರು ಆಶ್ಚರ್ಯಪಡುತ್ತಾರೆ. ಜೀವನದಲ್ಲಿ ತುಂಬಾ ಯಶಸ್ವಿಯಾದ ಮತ್ತು ಸಾಕಷ್ಟು ಹಣ ಸಂಪಾದಿಸಿದ ಜನರನ್ನು ಅವರು ನಿರಂತರವಾಗಿ ಟೀಕಿಸುತ್ತಾರೆ. ಶ್ರೀಮಂತರು ತುಂಬಾ ಕೆಟ್ಟವರು, ಜನರ ರಕ್ತ ಹೀರಿಯವರು ಶ್ರೀಮಂತರಾಗಿದ್ದಾರೆ, ಅವರು ಅಪ್ರಾಮಾಣಿಕರು ಮತ್ತು ಭ್ರಷ್ಟರು ಎಂದು ಅವರು ಭಾವಿಸುತ್ತಾರೆ. ಮತ್ತು ಆದ್ದರಿಂದ ಅವರು ಯಾವಾಗಲೂ ಶ್ರೀಮಂತರನ್ನು ಮತ್ತು ಅವರ ಹಣವನ್ನು ದ್ವೇಷಿಸುತ್ತಾರೆ. ನೀವು ಶ್ರೀಮಂತರಾಗಲು ಬಯಸುತ್ತೀರಿ, ಆದರೆ ಶ್ರೀಮಂತರನ್ನು ಮತ್ತು ಅವರ ಹಣವನ್ನು ದ್ವೇಷಿಸುತ್ತೀರಿ. ಆದರೆ ವಿಶ್ವದ ನಿಯಮವು ಹೇಳುತ್ತದೆ, ನೀವು ಏನನ್ನು ದ್ವೇಷಿಸುತ್ತೀರೋ ಅದು ನಿಮ್ಮ ಸ್ನೇಹಿತರು, ಹೆಂಡತಿ, ಮಕ್ಕಳು, ಸಂಬಂಧಿಕರು ಅಥವಾ ಸಂಪತ್ತಾಗಿರಲಿ. ನೀವು ಒಬ್ಬ ವ್ಯಕ್ತಿಯನ್ನು ಇಷ್ಟಪಡದಿದ್ದರೆ, ಯಾವಾಗಲೂ ಅವನಿಗೆ ಕೆಟ್ಟದ್ದನ್ನು ಹೇಳುತ್ತಿದ್ದರೆ ಮತ್ತು ಟೀಕಿಸುತ್ತಿದ್ದರೆ, ಅವನು ನಿಮ್ಮಿಂದ ದೂರ ಹೋಗುತ್ತಾನೆ. ಅದೇ ರೀತಿ ನೀವು ಶ್ರೀಮಂತರನ್ನು ಇಷ್ಟಪಡದಿದ್ದರೆ ಅಥವಾ ಅವರನ್ನು ಖಂಡಿಸಿದರೆ, ವಿಶ್ವದ ನಿಯಮದ ಪ್ರಕಾರ ಹಣವೂ ನಿಮ್ಮಿಂದ ದೂರ ಹೋಗುತ್ತದೆ ಮತ್ತು ನಿಮ್ಮ ಕಡೆಗೆ ತಿರುಗಿ ನೋಡುವುದಿಲ್ಲ. ಆದ ಕಾರಣವೇ ಅಂತಹ ಜನರಿಗೆ ಯಾವಾಗಲೂ ಹಣದ ಕೊರತೆ ಇರುತ್ತದೆ. ಹಾಗಾದರೆ ನೀವು ಏನು ಮಾಡಬೇಕು? ನೀವು ಯಾವುದೇ ಯಶಸ್ವಿ ಮತ್ತು ಶ್ರೀಮಂತ ವ್ಯಕ್ತಿಯನ್ನು ಕಂಡಾಗ ಹೀಗೆ ಹೇಳಿ: ನಾನು ಯಶಸ್ವಿ ಮತ್ತು ಶ್ರೀಮಂತ ಜನರನ್ನು ಆಶೀರ್ವದಿಸುತ್ತೇನೆ. ನಾನು ಯಶಸ್ವಿ ಮತ್ತು ಶ್ರೀಮಂತ ಜನರನ್ನು ನನ್ನ ರೋಲ್ ಮಾಡೆಲ್ಗಳನ್ನಾಗಿ ಮಾಡುತ್ತೇನೆ. ನಾನು ಯಶಸ್ವಿ ಮತ್ತು ಶ್ರೀಮಂತ ಜನರನ್ನು ಪ್ರೀತಿಸುತ್ತೇನೆ. ಅವರು ಶ್ರೀಮಂತರಾಗಲು ಸಾಧ್ಯವಾದರೆ ನಾನು ಕೂಡ ಆಗಬಹುದು. ನೀವು ಯಶಸ್ವಿ ಮತ್ತು ಶ್ರೀಮಂತ ಜನರ ಬಗ್ಗೆ ನಿಮ್ಮ ಸುಪ್ತ ಮನಸ್ಸಿನಲ್ಲಿ ಒಳ್ಳೆಯ ಭಾವನೆಗಳನ್ನಿಟ್ಟುಕೊಂಡಾಗ ನಿಮ್ಮ ಸುಪ್ತ ಮನಸ್ಸು ನಿಮಗೆ ಎಷ್ಟು ಸಂಪತ್ತನ್ನು ನೀಡುತ್ತದೆ ಎಂದರೆ ನಿಮಗೆ ಎಣಿಸಲು ಕೂಡ ಸಾಧ್ಯವಾಗುವುದಿಲ್ಲ. ಅಧ್ಯಾಯ 9 ನಿಮ್ಮ ಸುಪ್ತ ಮನಸ್ಸು ಮತ್ತು ವೈವಾಹಿಕ ಜೀವನ. ಆದರ್ಶ ಪತಿಯನ್ನು ಆಕರ್ಷಿಸುವುದು ಹೇಗೆ? ನೀವು ಹಿಂದಿನ ಅಧ್ಯಾಯಗಳನ್ನು ಓದಿದ್ದರೆ ನಿಮ್ಮ ಸುಪ್ತ ಮನಸ್ಸು ಹೇಗೆ ಕೆಲಸ ಮಾಡುತ್ತದೆ ಎಂಬುದು ಈಗ ನಿಮಗೆ ತಿಳಿದಿದೆ. ಅದರ ಮೇಲೆ ನೀವು ಯಾವ ಮುದ್ರೆಯನ್ನು ಬಿಡುತ್ತೀರೋ ಅದು ಹೊರಗಿನ ಪ್ರಪಂಚದಲ್ಲಿ ಕಾರ್ಯರೂಪಕ್ಕೆ ಬರುತ್ತದೆ ಎಂಬುದು ನಿಮಗೆ ತಿಳಿದಿದೆ. ನೀವು ಮಹಿಳೆಯಾಗಿದ್ದು ಆದರ್ಶ ಪತಿಯನ್ನು ಆಕರ್ಷಿಸಲು ಬಯಸುತ್ತಿದ್ದರೆ, ಈ ಸಮಯದಲ್ಲಿ ನಿಮ್ಮ ಭವಿಷ್ಯದ ಪತಿಯಲ್ಲಿ ನೀವು ಬಯಸುವ ಗುಣಗಳು ಮತ್ತು ಲಕ್ಷಣಗಳ ಮುದ್ರೆಯನ್ನು ನಿಮ್ಮ ಸುಪ್ತ ಮನಸ್ಸಿನ ಮೇಲೆ ಬಿಡಿ. ನೀವು ಆದರ್ಶ ಪತಿಯನ್ನು ಆಕರ್ಷಿಸಬಹುದಾದ ಅತ್ಯುತ್ತಮ ತಂತ್ರ ಇಲ್ಲಿದೆ. ರಾತ್ರಿ ಕುರ್ಚಿಯ ಮೇಲೆ ಕುಳಿತುಕೊಳ್ಳಿ. ಕಣ್ಣುಗಳನ್ನು ಮುಚ್ಚಿ ರಿಲ್ಯಾಕ್ಸ್ ಮಾಡಿ. ದೇಹವನ್ನು ಸಂಪೂರ್ಣವಾಗಿ ಸಡಿಲಗೊಳಿಸಿ. ತುಂಬಾ ಶಾಂತವಾಗಿರಿ. ನಿಮ್ಮ ಸುಪ್ತ ಮನಸ್ಸಿನೊಂದಿಗೆ ಮಾತನಾಡಿ ಮತ್ತು ಹೇಳಿ: ನಾನು ಪ್ರಾಮಾಣಿಕ, ಸತ್ಯವಂತ, ನಿಷ್ಠಾವಂತ, ಶಾಂತ, ಸಂತೋಷ ಮತ್ತು ಸಮೃದ್ಧವಾಗಿರುವ ಪುರುಷನನ್ನು ಆಕರ್ಷಿಸುತ್ತಿದ್ದೇನೆ. ಅವನ ಶಾಂತಿ ಮತ್ತು ಸಂತೋಷವನ್ನು ನಾನು ಹೆಚ್ಚಿಸಬಲ್ಲೆ ಎಂದು ನನಗೆ ತಿಳಿದಿದೆ. ಅವನು ನನ್ನ ಆದರ್ಶಗಳನ್ನು ಪ್ರೀತಿಸುತ್ತಾನೆ ಮತ್ತು ನಾನು ಅವನ ಆದರ್ಶಗಳನ್ನು ಪ್ರೀತಿಸುತ್ತೇನೆ. ಅವನು ನನ್ನನ್ನು ಬದಲಾಯಿಸಲು ಮತ್ತು ನನ್ನನ್ನು ಹೊಸಬಳನ್ನಾಗಿ ಮಾಡಲು ಬಯಸುವುದಿಲ್ಲ, ಅಥವಾ ನಾನು ಅವನನ್ನು ಬದಲಾಯಿಸಲು ಮತ್ತು ಹೊಸಬನನ್ನಾಗಿ ಮಾಡಲು ಬಯಸುವುದಿಲ್ಲ. ನಮ್ಮಿಬ್ಬರ ನಡುವೆ ಪರಸ್ಪರ ಪ್ರೀತಿ, ಸ್ವಾತಂತ್ರ್ಯ ಮತ್ತು ಗೌರವವಿದೆ. ಆದರ್ಶ ಪತ್ನಿಯನ್ನು ಆಕರ್ಷಿಸುವುದು ಹೇಗೆ?
ನಿಮ್ಮ ಆದರ್ಶ ಪತ್ನಿಯನ್ನು ಆಕರ್ಷಿಸಲು ಈ ಕೆಳಗಿನ ಧನಾತ್ಮಕ ಘೋಷಣೆಯನ್ನು ಮಾಡಿ. ನಾನು ಯಾರೊಂದಿಗೆ ತುಂಬಾ ಚೆನ್ನಾಗಿ ಹೊಂದಿಕೊಳ್ಳುತ್ತೇನೋ ಅಂತಹ ಮಹಿಳೆಯನ್ನು ನಾನು ಆಕರ್ಷಿಸುತ್ತಿದ್ದೇನೆ. ಈ ಮಹಿಳೆ ನಾನು ಆದರ್ಶ ದಂಪತಿಯಾಗುವವಳು. ಅವಳು ಆಧ್ಯಾತ್ಮಿಕ, ಸಮರ್ಪಿತ, ನಿಷ್ಠಾವಂತಳು ಮತ್ತು ಪ್ರಾಮಾಣಿಕಳು. ಸಾಮರಸ್ಯ, ಶಾಂತ ಮತ್ತು ಸಂತೋಷವಾಗಿದ್ದಾಳೆ. ನಾವು ಒಬ್ಬರಿಗೊಬ್ಬರು ಬಲವಾಗಿ ಆಕರ್ಷಿತರಾಗಿದ್ದೇವೆ. ನಾನು ಈ ಮಹಿಳೆಗೆ ಪ್ರೀತಿ, ಬೆಳಕು, ಶಾಂತಿ ಮತ್ತು ಸಂತೋಷವನ್ನು ನೀಡಬಲ್ಲೆ ಎಂದು ನನಗೆ ತಿಳಿದಿದೆ. ನಾನು ಈ ಮಹಿಳೆಯ ಜೀವನವನ್ನು ಅದ್ಭುತವಾಗಿಸಬಲ್ಲೆ ಎಂದು ನಾನು ಭಾವಿಸುತ್ತೇನೆ ಮತ್ತು ನಂಬುತ್ತೇನೆ. ನಾನು ಈಗ ಆದರ್ಶ ಜೀವನ ಸಂಗಾತಿಯನ್ನು ಸ್ವೀಕರಿಸುತ್ತೇನೆ. ನನ್ನ ಹೆಂಡತಿ ಹೇಗಿರಬೇಕೆಂದು ನಾನು ಮಾನಸಿಕವಾಗಿ ಚಿತ್ರಿಸಿಕೊಳ್ಳುತ್ತೇನೆ. ಸಂತೋಷ, ಆರೋಗ್ಯಕರ ಮತ್ತು ಸುಂದರ. ಹಾಗೆಯೇ ಆದರ್ಶ ಪತಿ ಹೇಗಿರಬೇಕು? ಬಲಶಾಲಿ, ಶಕ್ತಿಶಾಲಿ, ಪ್ರೀತಿಯವ, ಸದ್ಭಾವನೆಯಿಂದ ಕೂಡಿದವ ಮತ್ತು ದಯಾಳುವಾಗಿರಬೇಕು ಎಂದು ನೀವು ಮಾನಸಿಕ ಚಿತ್ರವನ್ನು ನೋಡುತ್ತಿದ್ದರೆ ನಿಮ್ಮ ವೈವಾಹಿಕ ಜೀವನವು ಸ್ವರ್ಗವಾಗಿದೆ, ಸಾಮರಸ್ಯ ಮತ್ತು ಶಾಂತಿಯಿಂದ ಕೂಡಿದೆ ಎಂದು ನೀವು ಭಾವಿಸುವಿರಿ. ಅಧ್ಯಾಯ 10 ಶಾಶ್ವತವಾಗಿ ಮನಸ್ಸಿನಲ್ಲಿ ಯೌವನದಿಂದ ಇರುವುದು ಹೇಗೆ? ನಾನು ಎಷ್ಟರ ಮಟ್ಟಿಗೆ ಯುವಕನೆಂದು ಅಂದುಕೊಳ್ಳುತ್ತೇನೋ ಅಷ್ಟೇ ಯುವಕನಾಗಿದ್ದೇನೆ. ಕೆಲವು ವರ್ಷಗಳಿಗೊಮ್ಮೆ ನಾನು ಲಂಡನ್ನ ಕ್ಯಾಕ್ಟಸ್ ಹಾಲ್ನಲ್ಲಿ ಭಾಷಣ ನೀಡುತ್ತೇನೆ. ಅಂತಹ ಒಂದು ಭಾಷಣದ ನಂತರ ಒಬ್ಬ ಸರ್ಜನ್ ನನ್ನನ್ನು ನೋಡಲು ಬಂದರು ಮತ್ತು ನನಗೆ ಹೇಳಿದರು, ನನಗೆ 84 ವರ್ಷ. ನಾನು ಪ್ರತಿದಿನ ಬೆಳಿಗ್ಗೆ ಆಪರೇಷನ್ ಮಾಡುತ್ತೇನೆ ಮತ್ತು ಮಧ್ಯಾಹ್ನ ರೋಗಿಗಳನ್ನು ನೋಡುತ್ತೇನೆ. ಸಂಜೆ ವೈದ್ಯಕೀಯ ವೈಜ್ಞಾನಿಕ ಪತ್ರಿಕೆಗಳಿಗೆ ಲೇಖನಗಳನ್ನು ಬರೆಯುತ್ತೇನೆ. ಅವರ ಮನೋಭಾವ ಹೇಗಿತ್ತೆಂದರೆ, ಅವರು ತಮ್ಮನ್ನು ಎಷ್ಟು ಉಪಯುಕ್ತ ಎಂದು ನಂಬಿದ್ದರೋ ಅಷ್ಟೇ ಉಪಯುಕ್ತರಾಗಿದ್ದರು ಮತ್ತು ಅವರ ಆಲೋಚನೆಗಳಷ್ಟೇ ಯುವಕರಾಗಿದ್ದರು. ನೀವು ಇದೀಗ ಹೇಳಿದ್ದನ್ನೇ ಅವರು ನನಗೆ ಹೇಳಿದರು. ಮನುಷ್ಯನು ತನ್ನನ್ನು ತಾನು ಎಷ್ಟು ಯುವಕ ಎಂದು ಪರಿಗಣಿಸುತ್ತಾನೋ ಅಷ್ಟೇ ಯುವಕನಾಗಿರುತ್ತಾನೆ. ಎಷ್ಟು ಮೌಲ್ಯಯುತ ಎಂದು ಪರಿಗಣಿಸುತ್ತಾನೋ ಅಷ್ಟೇ ಮೌಲ್ಯಯುತನಾಗಿರುತ್ತಾನೆ ಎಂಬುದು ಸತ್ಯ. ಕೆಲವರು 30ನೇ ವಯಸ್ಸಿನಲ್ಲಿ ಮುದುಕರಾಗುತ್ತಾರೆ, ಆದರೆ ಕೆಲವರು 80ನೇ ವಯಸ್ಸಿನಲ್ಲಿಯೂ ಯುವಕರಾಗಿಯೇ ಇರುತ್ತಾರೆ. ಮೆದುಳು ದೊಡ್ಡ ವಿಷಯ. ನೇಕಾರ, ವಾಸ್ತುಶಿಲ್ಪಿ, ವಿನ್ಯಾಸಕ ಮತ್ತು ಶಿಲ್ಪಿ. ನಾಟಕಕಾರ ಜಾರ್ಜ್ ಬರ್ನಾರ್ಡ್ ಶಾ 90ನೇ ವಯಸ್ಸಿನಲ್ಲಿಯೂ ಸಕ್ರಿಯರಾಗಿದ್ದರು. ರೋಮನ್ ದೇಶಭಕ್ತ ಮಾರ್ಕಸ್ ಪರ್ಸಿಯಸ್ ಕ್ಯಾಟೋ 80ನೇ ವಯಸ್ಸಿನಲ್ಲಿ ಗ್ರೀಕ್ ಭಾಷೆಯನ್ನು ಕಲಿತರು. ಮಹಾನ್ ಜರ್ಮನ್ ಅಮೆರಿಕನ್ ಕಲಾವಿದೆ ಮ್ಯಾಡಮ್ ಅರ್ನೆಸ್ಟೈನ್ ಶುಮನ್ ಅಜ್ಜಿಯಾದ ನಂತರ ತಮ್ಮ ಸಂಗೀತದ ಯಶಸ್ಸಿನ ಉತ್ತುಂಗವನ್ನು ತಲುಪಿದರು. ಗ್ರೀಕ್ ತತ್ವಜ್ಞಾನಿ ಸಾಕ್ರಟೀಸ್ ಅವರು 80ನೇ ವಯಸ್ಸಿನಲ್ಲಿ ವಾದ್ಯವನ್ನು ನುಡಿಸಲು ಕಲಿತರು. ಮೈಕೆಲ್ ಎಂಜೆಲೋ ತಮ್ಮ 80ನೇ ವಯಸ್ಸಿನಲ್ಲಿ ತಮ್ಮ ಶ್ರೇಷ್ಠ ಕ್ಯಾನ್ವಾಸನ್ನು ಚಿತ್ರಿಸಿದರು. C.O. ಸೈಮ್ ನೈಟ್ಸ್ 80ನೇ ವಯಸ್ಸಿನಲ್ಲಿ ಕವಿತಾ ಪ್ರಶಸ್ತಿಯನ್ನು ಗೆದ್ದರು. ಲಿಯೋಪೋಲ್ಡ್ ವ್ಯಾನ್ ರಾಕೆ ಅವರು ಹಿಸ್ಟ್ರಿ ಆಫ್ ದ ವರ್ಲ್ಡ್ ಅನ್ನು ಬರೆಯಲು ಪ್ರಾರಂಭಿಸಿದರು. ಅದನ್ನವರು 92ನೇ ವಯಸ್ಸಿನಲ್ಲಿ ಪೂರ್ಣಗೊಳಿಸಿದರು. ಆಲ್ಫ್ರೆಡ್ ಲಾರ್ಡ್ ಟೆನಿಸನ್ ತಮ್ಮ 83ನೇ ವಯಸ್ಸಿನಲ್ಲಿ ತಮ್ಮ ಅತ್ಯುತ್ತಮ ಕವಿತೆ ಕ್ರಾಸಿಂಗ್ ದ ಬಾರ್ ಬರೆದರು. ಐಸಾಕ್ ನ್ಯೂಟನ್ 85ನೇ ವಯಸ್ಸಿನಲ್ಲಿಯೂ ತುಂಬಾ ಕಷ್ಟಪಟ್ಟು ಕೆಲಸ ಮಾಡಿದರು. ಜನರು ಒಂದು ದೊಡ್ಡ ಸತ್ಯವನ್ನು ನೆನಪಿಟ್ಟುಕೊಳ್ಳಬೇಕು. ಮನುಷ್ಯನು ತನ್ನ ಹೃದಯದಲ್ಲಿ ಏನನ್ನು ಯೋಚಿಸುತ್ತಾನೋ ಅವನು ಅದೇ ಆಗಿರಬೇಕು. ಜೀವನದಲ್ಲಿ ಆಸಕ್ತಿಯನ್ನು ಕಳೆದುಕೊಂಡಾಗ ಮತ್ತು ಕನಸು ಕಾಣುವುದನ್ನು ನಿಲ್ಲಿಸಿದಾಗ ನೀವು ಮುದುಕರಾಗುತ್ತೀರಿ. ಶಾಶ್ವತವಾಗಿ ಯೌವನರಾಗಿರಲು ಒಂದೇ ದಾರಿ. ಸ್ನೇಹಿತರೆ, ಕನಸು ಕಾಣುತ್ತಿರಿ, ಏಕೆಂದರೆ ಕನಸುಗಳು ನಿಜವಾಗುತ್ತವೆ. ಮತ್ತು ಇವಾಗ ಕೊನೆಯಲ್ಲಿ ನಾನು ಇಡೀ ಪುಸ್ತಕದ ಸಾರವನ್ನು ಕೇವಲ ಒಂದೇ ಸಾಲಿನಲ್ಲಿ ನೀಡುತ್ತಿದ್ದೇನೆ. ಆ ಸಾಲುನೇನೆಂದರೆ, ಮನುಷ್ಯನು ತನ್ನ ಸುಪ್ತ ಮನಸ್ಸಿನಲ್ಲಿ ಏನನ್ನು ಯೋಚಿಸುತ್ತಾನೋ ಅವನು ಜೀವನದಲ್ಲಿ ಅದೇ ಆಗುತ್ತಾನೆ. ಸ್ನೇಹಿತರೆ, ಈ ಪುಸ್ತಕವು ಎಷ್ಟು ಚೆನ್ನಾಗಿದೆ ಎಂದರೆ ಇದನ್ನು ಒಮ್ಮೆ ಓದಿದರೆ ಏನೂ ಆಗುವುದಿಲ್ಲ. ಇದನ್ನು ಮತ್ತೆ ಮತ್ತೆ ಓದಬೇಕು. ಆಗ ಮಾತ್ರ ಈ ಪುಸ್ತಕದ ವಿಷಯವು ನಮ್ಮ ಹೃದಯ ಮತ್ತು ಮನಸ್ಸಿನ ಆಳವನ್ನು ತಲುಪಬಹುದು ಮತ್ತು ನಾವು ಸುಪ್ತ ಮನಸ್ಸಿನ ಶಕ್ತಿಯ ಗರಿಷ್ಠ ಲಾಭವನ್ನು ಪಡೆದುಕೊಳ್ಳಬಹುದು ಮತ್ತು ನಮ್ಮ ಜೀವನವನ್ನು ಬದಲಾಯಿಸಬಹುದು. ಇದನ್ನು ಹೊಸ ಮಟ್ಟಕ್ಕೆ ಕೊಂಡೊಯ್ಯಬಹುದು. ಸರಿ ಸ್ನೇಹಿತರೆ, ನಾವು ಮತ್ತೆ ಉತ್ತಮ ವಿಡಿಯೋದೊಂದಿಗೆ ನಿಮ್ಮನ್ನು ಭೇಟಿಯಾಗುತ್ತೇವೆ.
ಅಲ್ಲಿಯವರೆಗೆ ನಿಮ್ಮ ಕಾಳಜಿ ವಹಿಸಿ ನಗುತ್ತಿರಿ ಸ್ನೇಹಿತರೆ. ನಿಮಗೆ ಈ ವಿಡಿಯೋ ಇಷ್ಟವಾಯಿತು ಎಂದು ನಾನು ಭಾವಿಸುತ್ತೇನೆ. ಈ ವಿಡಿಯೋ ನಿಮಗೆ ಹೇಗೆ ಅನಿಸಿತು ಎಂದು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ಮತ್ತು ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಮತ್ತು ನಿಮ್ಮ ಕನ್ನಡ ಬುಕ್ಸ್ ನಾಲೆಜ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಏಕೆಂದರೆ ನಾವು ನಿಮಗಾಗಿ ಇದೇ ರೀತಿಯ ಪುಸ್ತಕ ಸರಣಿಗಳನ್ನು ತರುತ್ತಿರುತ್ತೇವೆ. ವಿಡಿಯೋವನ್ನು ಶೇರ್ ಮಾಡಲು ಮರೆಯಬೇಡಿ ಮತ್ತು ಕನಸು ಕಾಣುತ್ತಿರಿ, ಏಕೆಂದರೆ ಕನಸುಗಳು ನಿಜವಾಗುತ್ತವೆ. ಧನ್ಯವಾದಗಳು.